ನೀವು ಇದೇನು ನೋಡ್ತಾ ಇದ್ದೀರಾ 66 ಲಕ್ಷದಲ್ಲಿ ಬೆಳಕಿನ ಮನೆನ ಕಟ್ಕೊಟ್ಟಿದ್ದಾರೆ G+2.5. ನೀವೇನಾದ್ರೂ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ಇದರಿಂದ ಒಂದು ಐಡಿಯಾ ತಗೊಳ್ಳಿ, ಅಥವಾ ಕಟ್ಟಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ ನಮ್ಮ RCC ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಪಾರ್ಕಿಂಗ್ ಅಂತ ಮಾಡಿದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್ ಹೌಸ್ ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬರೀ ಟೈಲ್ಸ್ ಅಲ್ಲೇ ಒಂಥರ ನೋಡಿದ ತಕ್ಷಣ ಯಾವ ತರ ಎಕ್ಸ್ಟೀರಿಯರ್ ಡಿಸೈನ್ ಕಾಣ್ತಾ ಇದೆ. ಈ ಡೋರ್ಗಳು ಕ್ವಾಲಿಟಿ ನೋಡಿ, RCC ಕನ್ಸ್ಟ್ರಕ್ಷನ್ ಅವ್ರು ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಯಾವುದೇ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಕಾಸ್ಟ್ ಕಟ್ಟಿಂಗ್ ಅಲ್ಲೇ ಬೆಸ್ಟ್ ಪ್ರೈಸಿಗೆ ಕಟ್ಕೊಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ನಿನ್ನೆ ತಾನೇ ಗೃಹ ಪ್ರವೇಶ ಆಗಿರೋದ್ರಿಂದ ಇನ್ನೂ ಟಿವಿ ಫಿಟ್ ಆಗಿಲ್ಲ, ಟಿವಿ ಯೂನಿಟಿಗೆ ಸ್ಪೇಸ್ ಇದು. ಸೊ ಫಾಲ್ ಸೀಲಿಂಗ್ ನೋಡ್ಕೊಳ್ಳಿ ಯಾವ ಥರ ಮಾಡಿದ್ದಾರೆ, ಡೀಸೆಂಟಾಗಿ ಲಕ್ಸುರಿನೆಸ್ ಅನಿಸ್ಬೇಕು, ಅದೇ ಥರ ಇಲ್ಲೂ ಒಂದು ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಸೊ ಇದು ಡೂಪ್ಲೆಕ್ಸ್ ಹೌಸ್ ನೋಡಿ. ಈ ಥರ ಇದ್ದಾಗ ಸ್ಪೇಸು ಕೂಡ ವೇಸ್ಟ್ ಆಗುತ್ತೆ. RCC ಕನ್ಸ್ಟ್ರಕ್ಷನ್ ಅವರು ಈ ಥರ ಸ್ಪೇಸ್ ಸೇವಿಂಗ್ಗೋಸ್ಕರ ಯಾರು ಅಂದರೆ ಪ್ರತಿಯೊಬ್ಬರು ಹ್ಯಾಂಡ್ಲು ಮಾಡೋ ಥರ ಈ ಥರ ಫೋಲ್ಡೇಬಲ್ ಈ ಥರ ಮಾಡಿದ್ದಾರೆ ನೋಡಿ. ಬೆಳಕಿನ ಮನೆ ಅಂತ ಏನು ಕರಿತೀವಿ ಅಂದರೆ ಅಲ್ಲಿ ಬೀಳ್ತಕ್ಕಂಥ ಸೂರ್ಯನ ಕಿರಣದ ಬೆಳಕು ಸೀದಾ ಹಾಲಿಗೆ ಬೀಳುತ್ತೆ. ಹಾಲ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಒಂದು ಪೂಜಾ ರೂಮ್ ಸಿಗುತ್ತೆ. ಇಲ್ಲಿ ಪೂಜಾ ರೂಮ್ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ನೀವು ಆಚೆಗಡೆಯಿಂದ ಅಷ್ಟೇ ಒಳಗಡೆ ಕೂಡ ಅಷ್ಟೇ ತುಂಬ ನೀಟಾಗಿ ಕ್ಲಿಯರೆನ್ಸ್ ಆಗಿ ಬಂದಿದೆ. ಇದು ಬಂದ್ಬಿಟ್ಟು ಟೀಕ್ ವುಡ್ ಅಲ್ಲಿ ಮಾಡಿರೋಂಥ ಡೋರು. ಇದು 5x3 ಸೈಜ್ ಬರುತ್ತೆ. 5x3 ಅಂತ ಅಂದ್ರೆ 5 ಇಂಚಸ್ ಅಗಲ ಮತ್ತೆ 3 ಇಂಚಸ್ ದಪ್ಪ ಬರುತ್ತೆ. ಸೊ ಇದು ನಿಮಗೆ ಬಿಟ್ಟು ಬಂದ್ಬಿಟ್ಟು 3 ಫೀಟ್ ಬೈ 7 ಫೀಟೇ ಬರುತ್ತೆ. ನಿಮ್ಗೆ ಇದು ಡೋರ್ ಮನೆ ನೋಡಿ, ಇದು ಟಫನ್ ಗ್ಲಾಸ್ ಓಪನ್ ಮಾಡ್ತಿದ್ದಂಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆಯಲ್ಲೂ ಕೂಡ CNC ಕಟಿಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಮಾಡ್ಬಿಟ್ಟು ಇದು ಕೂಡ ವಾಲ್ ಕಟಿಂಗ್ ಮಾಡ್ಬಿಟ್ಟು 20 ಫೀಟ್ ವಾಲ್ ಕಟಿಂಗ್ ಹಾಕಿ ಒಂದು ಗೋಲ್ಡನ್ ಬಾರ್ಡರ್ ಬೀಡಿಂಗ್ ಕೊಟ್ಟಿದ್ದೀವಿ ನೋಡಿ. RCC ಕನ್ಸ್ಟ್ರಕ್ಷನ್ ಅವರು ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಸೊ ಇದೊಂದು ಎಕ್ಸಾಂಪಲ್ಲು. ನೀವು ಮೆಟ್ಲು ಹತ್ಬೇಕಾದ್ರೂ ಅಷ್ಟೇ ಚಿಕ್ಕ ಸ್ಪೇಸ್ ಕಮ್ಮಿ ಆಗಿಬಿಡುತ್ತೆ. ನೀವೇನೋ ಶಿಫ್ಟಿಂಗ್ ಮಾಡಬೇಕಾದ್ರೂ ಅಥವಾ ನಡೀತಿರ್ಬೇಕಾದ್ರೂ ಕಂಜೆಸ್ಟೆಡ್ ಅನಿಸ್ಬಾರ್ದು. ಇದನ್ನು ಕೂಡ 3.5 ಅಡಿ ಫುಲ್ ಕ್ಲಿಯರೆನ್ಸಲ್ಲಿ ಕಟ್ಟಿದ್ದಾರೆ. ಇಲ್ಲಿಂದ ಬರ್ತಿದ್ದಾಗೇನೆ ಮೇಲ್ ನೋಡಿದ್ರು ಕೂಡ PVC ವರ್ಕಿಂದ ತುಂಬ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ನೋಡಿ. ಸೊ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ಏನೋ ಬೇರೆ ಹಾಕಿದ್ರೆ ಒಳ್ಳೆ ಕ್ವಾಲಿಟಿಲಿ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ ನೋಡಿ. ಎರಡೂ ಕೂಡ ವೆಂಟಿಲೇಷನು ಪ್ಲಸ್ ನಿಮಗೆ ಬೆಳಕಿನ ಉದ್ದೇಶ ಇಟ್ಕೊಂಡು ಮಾಡಿದರೆ ಸೊ ಇದು ಓಪನ್ ಆಗೋ ಥರ ಮಾಡಿದ್ದಾರೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನು ಹೈಲೈಟ್ಸಲ್ಲಿ ನೋಡಿದ್ರು ಹೌದು, 66 ಲಕ್ಷದಲ್ಲಿ G+2.5ನ ಕಟ್ಟಿದ್ದಾರೆ. ಅದೇ ನಮ್ಮ RCC ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಸೊ ನೀವೇನಾದರೂ ಮನೆ ಕಟ್ಟಬೇಕಂದ್ರೆ RCC ಕನ್ಸ್ಟ್ರಕ್ಷನ್ನ ಒಮ್ಮೆ ಭೇಟಿ ಮಾಡಿ. ಸುಮಾರು ವೀಡಿಯೋಗಳನ್ನ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ ಕೂಡ. ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಈ ಮನೇಲಿ ಏನೆಲ್ಲ ಮಾಡಿದ್ದೀವಿ ಅಂತಂದೇಳಿ RCC ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಶರತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು RCC. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ಇನ್ವೈಟ್ ಮಾಡಿದ್ದಕ್ಕೆ ನಿಮ್ಗೊಂದು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, G+2.5 ಹೌದು ಸರ್. ಎಷ್ಟು ಸರ್? 30-40 ಕಟ್ಟಿರೋದು. ಹೌದು ಅಂದ್ರೆ 3500 ಸ್ಕ್ವೇರ್ ಫೀಟ್ ಬರುತ್ತೆ. G+2.5 ಬರುತ್ತೆ. 2.5 ಹೌದು ಸರ್. ಸೊ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಗೊಳ್ಳೋಣ. ಸೊ ಏನೇನು ಮಾಡಿದ್ದೀರಾ ಇದರಲ್ಲಿ? ಸರ್ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು 1 BHK ರೆಂಟ್ ಪರ್ಪಸ್ ಮಾಡಿದ್ವಿ. ಫಸ್ಟ್ ಫ್ಲೋರ್ ಇಂದ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್, ಅದ್ರ ಮೇಲ್ಗಡೆ 2 ರೂಮ್ ಮತ್ತೆ ಒಂದು ಗೆಸ್ಟ್ ಹೌಸ್ ರೂಮ್ ತರ ಮಾಡಿದ್ವಿ ಸರ್. ಎಲ್ಲ ಕಾಸ್ಟ್ ಕಟಿಂಗ್ ಎಲ್ಲ ಕಾಸ್ಟ್ ಕಟಿಂಗ್ ಮಾಡಿದ್ವಿ. ಬೆಸ್ಟ್ ಬಜೆಟ್ ಅಲ್ಲಿ ನೋಡಿದ್ರೆ ಲಕ್ಸುರಿ ಹೌಸ್ ಅನ್ಸುತ್ತೆ ಹೈಲೈಟ್ಸ್ ಅಲ್ಲಿ ನೋಡಿದ್ರೆ. ಹೌದು ಸರ್, ಖಂಡಿತ ಹೌದು ಸರ್. ಶೋರಾ? ಹೌದು ಸರ್. 66 ಲಕ್ಷದಲ್ಲಿ ಲಕ್ಸುರಿ ಆಗಿ ಬಂದಿರುತ್ತೆ. ಬಟ್ ಹಿಂದಿ ಬಜೆಟ್ ಒಂದು ಸೂಟಬಲ್ ಪ್ರೈಸಸ್ ಅಲ್ಲೇ ಮಾಡ್ಕೊಟ್ಟಿದ್ದೀವಿ ಸರ್. ಹೌದು ಸರ್. ಹಾಗಾದ್ರೆ ಶುರು ಮಾಡೋಣ. ಯಾವ್ಯಾವ ತರ ಏನ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ, ಯಾವ ತರ ಮಾಡಿದ್ರ? ಸೊ ನೀವ್ ಯಾರಾದ್ರೂ ಮನೆ ಕಟ್ಟಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ, ಆಲ್ರೆಡಿ ಮನೆ ಕಟ್ಟುತ್ತಾ ಇದ್ರೆ, ಸೊ ಇದ್ರಲ್ಲಿ ಏನ್ ಬೇಕೋ ಅದೆಲ್ಲ ಐಡಿಯಾಗಳನ್ನ ಕಾಪಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಏನಾದ್ರೂ ಕಟ್ಟಬೇಕಂತ ಪ್ಲಾನ್ ಮಾಡಿದ್ರೆ ಒನ್ ಆ್ಯಂಡ್ ಓನ್ಲಿ RCC ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಯಾವ ಥರ ಏನೋ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಹಾಂ ಸರ್, ಇವಾಗ ನೀವು ನೋಡ್ತಾ ಇದ್ದೀರಾ ಎಲಿವೇಶನ್, ನಿಮಗೆ ಅನ್ಸ್ಬೋದು ತುಂಬ ಗ್ರ್ಯಾಂಡಾಗಿ ಏನೋ ಖರ್ಚು ಮಾಡ್ಬಿಟ್ಟು ಮಾಡಿದ್ದಾರೆ ಅಥವಾ ಏನು ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಬಟ್ ನಾವು ಅದೇ ರೀತಿ ಗ್ರ್ಯಾಂಡ್ ಆಗಲಿ ಇನ್ವೆಸ್ಟ್ ಆಗಲಿ ಮಾಡಿಲ್ಲ. ಕಾಣಿಸುತ್ತೆ ಹೌದು, ಬಿಲ್ಡಿಂಗ್ ಅಲ್ಲಿ ಎಲಿವೇಶನ್ ತುಂಬ ಸೂಪರ್ ಆಗಿ ಕಾಣಿಸುತ್ತೆ. ತುಂಬ ಜನನು ಕೂಡ ಹೇಳಿದ್ದಾರೆ, ನನ್ನ ಹೌಸ್ ಫಾರ್ಮಿಂಗ್ ಬಂದರು ಎಲಿವೇಶನ್ ಕೂಡ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ನಾವೇನು ಲಕ್ಸುರಿ ಆಗಿ ಏನು ಖರ್ಚು ಮಾಡಿಲ್ಲ, ಗ್ರ್ಯಾಂಡಾಗೂ ಕೂಡ ಏನು ಖರ್ಚು ಮಾಡಿಲ್ಲ. ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡಿದ್ದೀವಿ ಅಷ್ಟೇ. ನಿಮ್ಗೆ ಕಾಣಿಸ್ಬೋದು ಇವಾಗ ಫುಲ್ಲು ನಾವು ಇದೆಲ್ಲ ಸಿಮೆಂಟ್ ಬ್ಯಾಂಡಲ್ಲೇ ಮಾಡ್ಕೊಂಡಿರೋದು. ಏನು ನಿಮಗೆ ಎಂಬೋಸಿಟ್ ಕಾಣಿಸ್ತಿದೆಯಲ್ವಾ, ಅದೆಲ್ಲ ಬಂದ್ಬಿಟ್ಟು ಸಿಮೆಂಟ್ ಸಿವಿಲಲ್ಲೇ ಮಾಡಿರೋದು. ಸೊ ಅದಕ್ಕೆ ಯಾವುದೋ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನು ಹೋಗಿರೋದಿಲ್ಲ. ಸೊ ಇದು ಬಂದ್ಬಿಟ್ಟು ಮತ್ತೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದೀವಿ. ಅದು ನಿಮಗೆ ಸ್ಕ್ವೇರ್ ಫೀಟ್ಗೆ ಸ್ವಲ್ಪ 20 ರೂಪೀಸ್ ಹಂಗೆ ಆಗುತ್ತೆ ಅಷ್ಟೇ. ಅದು ಚೆನ್ನಾಗಿ ಲುಕ್ ವೈಸ್ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಟೆಕ್ಸ್ಚರ್ನ ಯೂಸ್ ಮಾಡಿದ್ದೀವಿ. ಮತ್ತು ಇದು ಬಂದ್ಬಿಟ್ಟು ನ್ಯಾಚುರಲ್ ಸ್ಟೋನು. ಅದೊಂದು ಸ್ವಲ್ಪ ನಿಮಗೆ ಎಲಿವೇಶನ್ ಅಲ್ಲಿ ಸ್ವಲ್ಪ ಲುಕ್ ಬರಲಿ ಅಂದ್ಬಿಟ್ಟು ಒಂದು ನ್ಯಾಚುರಲ್ ಸ್ಟೋನ್ನ ಯೂಸ್ ಮಾಡ್ಬಿಟ್ಟು ವಾಲ್ ಕ್ಲೀನಿಂಗ್ ಮಾಡಿದ್ದೀವಿ. ಲೈಟ್ ಚೆನ್ನಾಗಿ ಕಾಣುತ್ತೆ, ಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ಅಷ್ಟೇ, ಈ ವಾಲ್ ಹೈಲೈಟ್ ಆಗ್ಬೇಕಂತಾನೆ ಒಂದು ಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. 4 ವೇ ಬರುತ್ತೆ ಮಧ್ಯದಲ್ಲಿ. ಅದಾದ್ಮೇಲೆ ಅದು ಟೆರಾಕೋಟಾ ಬರುತ್ತೆ. ಟೆರಾಕೋಟಾ ಅಂತ ನಿಮಗೆ ಒಂದು ಮಣ್ಣಲ್ಲಿ ಮಾಡಿರ್ತಾರಲ್ವ ಆ ಥರ. ಅದು ಲುಕ್ ವೈಸ್ ಅಲ್ಲಿ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತೆ
ಒಂದು ವಿಶೇಷ ಅಂತ ಶೈಲಿಯಲ್ಲಿ ಇದು ಮಾಡಿರೋದು. ನೀವು ಒಳಗಡೆನೂ ಕೂಡ ಯೂಸ್ ಮಾಡಿದೀವಿ, ಅದನ್ನ ನೀವು ಒಳಗಡೆ ಹೋದಾಗ ತೋರಿಸ್ತೀನಿ. ಅದಾದ್ಮೇಲೆ ಇವಾಗ ಗೇಟ್ ನೋಡ್ತಾ ಇರ್ಬೋದು ಸರ್, ಇದು ನೀವು ಪಾರ್ಕಿಂಗ್ ಕಾರ್ ತಗೊಂಡ್ಬಂದ್ರಿ ಅಂದ್ರೆ ನೀವು ಗೇಟ್ ಒಳಗಡೆ ಆರಾಮಾಗಿ ಹೋಗ್ಬೋದು. ನೀವು ಆಚೆಗಡೆನ ನಿಂತ್ಕೊಂಡು ನೋಡಿದ್ರೆ ಇದನ್ನ ಯಾರು MS ಅಂತ ಹೇಳೋದೇ ಇಲ್ಲ ನೀವು. ಹೌದು, ಬಟ್ ಇದು MS ಬಜೆಟ್ ಫ್ರೆಂಡ್ಲಿ ಆಗಿ ಮಾಡಿರೋಂಥದ್ದು. ಇದೆಲ್ಲ ಫುಲ್ MS ಅಲ್ಲಿ ಮಾಡಿರೋ. ಇದು ಸರ ಬೋಲ್ಡ್ ಯೂಸ್ ಮಾಡಿ, ಇದು ಕೂಡ ನಿಮ್ಗೆ MS. ಬಟ್ ಇದು ನಿಮ್ಗೆ ಆಚೆಯಿಂದ ನೋಡಿದ್ರೆ ಯಾರು ಕೂಡ ಹೇಳಕ್ಕಾಗಲ್ಲ ಇದು MS ಅಂತ. ಮತ್ತೆ ಇನ್ನೊಂದು ಇಷ್ಟ ಆಗಿದ್ದೇನೆಂದ್ರೆ ಗೇಟ್ಗಳಲ್ಲಿ ಯೂಶಲ್ ಆಗಿ ಗೇಟ್ ಮಾಡಿಸ್ತಾರೆ, ಸ್ವಲ್ಪ ಹೈಟ್ ಈ ತರ ಇಟ್ಬಿಟ್ರೆ ಒಳಗಡೆ ಯಾವ ವೆಹಿಕಲ್ ಇದೆ, ಯಾರಿದ್ದಾರೆ, ಏನು ಹೊರಗಿನವರು ನೋಡೋದಕ್ಕಾಗೋದಿಲ್ಲ. ಸೊ ಒಂಥರ ಪ್ರೈವಸಿಗೆ ಚೆನ್ನಾಗಿರುತ್ತೆ. ಹೌದು ಸರ್, ಸೇಫ್ಟಿ ಪರ್ಪಸ್ ಅಂತಾನು ಅನ್ಬೋದು ಅದನ್ನ. ಹೌದು ಸರ್, ಸೇಫ್ಟಿ ಪರ್ಪಸ್ ಮತ್ತೆ ಲುಕ್ ವೈಸ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಸರ್. ಇದು ವುಡ್ ಅಲ್ವಲ್ಲ? ಅಲ್ಲ ಸರ್, ಸರ ಬೋಲ್ಡ್ ಶೀಟ್ಗಳಿಗೆಲ್ಲ ಬಂದ್ಬಿಟ್ಟು ಇದು ಶೀಟ್ಗಳು ಬರುತ್ತೆ, ಸರ ಬೋಲ್ಡ್ ಶೀಟ್. ಅದನ್ನೇ ಫಿಕ್ಸ್ ಮಾಡಿ MS ಗೆ ಶೀಟ್ ಮಾಡಿ SSL ಕೂಡ ಮಾಡ್ತಾರೆ. ಸೊ ನಿಮ್ಗೆ ಔಟ್ಲುಕ್ ಕೂಡ SS ತರನೇ ಬರುತ್ತೆ. ಬಟ್ ನಾವು ಮಾಡಿರೋದೆಲ್ಲ MS ಅಲ್ಲಿ ಮಾಡಿರೋದು. ಸೊ SS ಹ್ಯಾಂಡ್ ಲುಕ್ ಕೊಟ್ಟಿದ್ದೀವಿ, ಅಂದ್ರೆ SS ಲುಕ್ ಕೊಡ್ಲಿ ಅಂತ ಅಂದ್ಬಿಟ್ಟು ಅದನ್ನ ಕೊಟ್ಟಿದ್ದೀವಿ. ಮತ್ತೆ ಇದು ಒಳಗಡೆ ಕೂತಿದ್ದಂಗೆ ನಿಮಗೆ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಸೊ ನಿನ್ನೆ ತಾನೇ ಗೃಹಪ್ರವೇಶ ಆಗಿರೋದ್ರಿಂದ ಇನ್ನು ಆಹಾರಗಳೆಲ್ಲ ಹಾಗೆ ಇದೆ, ಚಪ್ರನ ಹಂಗೆ ಇದೆ, ಒಳಗಡೆ ಊಟ ಟೇಬಲ್ ಕೂಡ ಹಂಗೆ ಇದೆ ಸರ್. ಇದು ಬಂದ್ಬಿಟ್ಟು ನಿಮಗೆ 30-40 ಸೈಟ್ ಬರುತ್ತೆ, ಬಂದ್ಬಿಟ್ಟು ಈಸ್ಟ್ ಫೇಸ್ ಬರುತ್ತೆ. ಬಟ್ ನಾವು ಮಾಡಿರೋದು ನಂದಿ ಬಾಗ್ಲು ಬೇಕಂದ್ಬಿಟ್ಟು ನಾರ್ತ್ ಫೇಸ್ಗೆ ಡೋರ್ಗಳನ್ನ ಇದು ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಪಾರ್ಕಿಂಗ್ ನಿಮಗೆ ಸ್ಪೇಸ್ ಆಗಿ ಬರುತ್ತೆ. ನಿಮ್ಗೆ ಏನಿಲ್ಲ ಅಂದ್ರೂ 2 ಕಾರ್ಸ್ ಮತ್ತೆ ಒಂದು 5-6 ಬೈಕ್ ಅಷ್ಟು ಸಫಿಷಿಯಂಟ್ ಜಾಗ ಸಿಗುತ್ತೆ ನಿಮಗೆ. ಸೊ ಇದು ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು 30 ಬರುತ್ತೆ, ಹಿಂಗೆ ಬಂದ್ಬಿಟ್ಟು 40 30-40. ಈ ಪಾರ್ಕಿಂಗ್ ಬಂದ್ಬಿಟ್ಟು 15 ಅಡಿ ಬರುತ್ತೆ. ಅದು ಮಿಕ್ಕಿರೋದನ್ನ 1 BHK ಇದು ಮಾಡ್ಕೊಂಡಿದ್ದೀವಿ. ಇದು ನಿಮ್ಗೆ ಇದು ಕೂಡ ಕಾಣಿಸ್ಬೋದು, ಇದು ನ್ಯಾಚುರಲ್ ಸ್ಟೋನ್ ಥರ ಕಾಣಿಸುತ್ತೆ ನಿಮಗೆ. ಬಟ್ ಇದು ನ್ಯಾಚುರಲ್ ಸ್ಟೋನ್ ಅಲ್ಲ, ವಾಲ್ ಕಟಿಂಗ್ ನೋಡ್ಬೋದು ನಿಮಗೆ ಎಷ್ಟು ನೀಟಾಗಿ, ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಬಂದ್ಬಿಟ್ಟು ಟೈಲ್ಸ್, ಸೆರಾಮಿಕ್ಸ್ ಟೈಲ್ಸೇನೆ. ಸೊ ನಿಮ್ಗೆ ಔಟ್ಲುಕ್ ಮಾತ್ರ ಇದ್ರ ತರ ಕೊಡುತ್ತೆ, ನ್ಯಾಚುರಲ್ ಸ್ಟೋನ್ಸ್ ಥರ. ಬಟ್ ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬಟ್ ಇನ್ ದಿ ಬಜೆಟಲ್ಲೇ ಬರುತ್ತೆ, ಏನು ಜಾಸ್ತಿ ಮೋರ್ ದೆನ್ ಇನ್ವೆಸ್ಟ್ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ. ಇದು ಬಂದ್ಬಿಟ್ಟು ವಿಂಡೋಸ್ ಎಲ್ಲ ಬಂದ್ಬಿಟ್ಟು ವುಡ್ ಮತ್ತೆ WPC ಎರಡು ಯೂಸ್ ಮಾಡಿದ್ದೀವಿ. ಪಿಲ್ಲರ್ ಎಷ್ಟು ಯೂಸ್ ಮಾಡಿದ್ರೆ ಮನೆಗೆ? ಸರ್ ಪಿಲ್ಲರ್ 12 ಬರುತ್ತೆ ಸರ್, 30-40 100 ಬರುತ್ತೆ. ಓಕೆ. ಅದು ಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ. 30-40 ಸೈಟ್ಗೆಲ್ಲ 12 ಕಲಮ್ ಬರುತ್ತೆ. ಮೋರ್ ದೆನ್ 30-50 ಬಂತು ಅಂದ್ರೆ 2 ಕಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ವಾಸ್ತು ಪ್ರಕಾರ ಅದು ಸಮಸಂಖ್ಯೆಯಲ್ಲೇ ಬರಬೇಕು. ಸೊ ಹಂಗಾಗಿ 12 ಬರುತ್ತೆ. ಓಕೆ. ಇದು ಪಾರ್ಕಿಂಗ್ ಒಂದು ಬಂದ್ರಿಗೆ ಸರ್ ನಿಮಗೆ 1 BHK ಸಿಗುತ್ತೆ ನಿಮಗೆ. ಇದು ರೆಂಟ್ ಹೌಸ್ ಪರ್ಪಸ್ಗೆ ಅಂತ ಮಾಡಿರೋದು. ಇದು ಬಂದ್ಬಿಟ್ಟು ಒಂದೇ ಫ್ರೇಮು. ಹಾಂ ಸರ್, ಇಲ್ಲಿ ನೋಡ್ಬೋದು ನಿಮಗೆ 1 BHK ಬರುತ್ತೆ. ಇದು ರೆಂಟ್ ಹೌಸ್ ಪರ್ಪಸ್ಗೆ ಮಾಡಿರೋದು. ಮತ್ತೆ ಅವ್ರ ತಂದೆ ತಾಯಿಗೆ ಏನಾದ್ರು ಹತ್ತಕ್ಕಾಗಲ್ಲ ಅಂದರೆ ಫ್ಯೂಚರಲ್ಲಿ ಏನಾದ್ರು ಯೂಸ್ ಆಗುತ್ತೆ ಅಂತಲೇ ಮಾಡಿರೋದು. ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ಒಂದೇ ಸಾಲ್ ಬರುತ್ತೆ. ಈ ವುಡ್ ಬಂದ್ಬಿಟ್ಟು ಒಂದೇ ಸಾಲ್ ಬರುತ್ತೆ. ಇದು 3.5 by 7 feet ಬರುತ್ತೆ. ಸೊ ನಿಮ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 3 feet 7 feet ಒಳಗಡೆಗೆ ಓಪನಿಂಗ್ ಸಿಗುತ್ತೆ. ಔಟರ್ ಟು ಔಟರ್ 3.5 by 7 ಸಿಗುತ್ತೆ. ಮತ್ತೆ ಇಲ್ಲಿ ಬಂದ್ರೆ ನೋಡಿ ಸರ್, ಒಂದು ಪೂಜಾ ರೂಮ್ ಕೂಡ ಮಾಡಿದೀವಿ. ಯಾರು ಬಂದ್ರು ಕೂಡ ಸಫಿಶಿಯೆಂಟ್ ಆಗಿ ಒಂದು ಯಾವುದೋ ತೊಂದರೆ ಆಗದಿರೋ ರೀತಿ ಮಾಡ್ಕೊಳತ್ತಾರ, ಪೂಜೆ ಮಾಡ್ಕೊಳತ್ತಾರ. ಒಂದು ಪೂಜಾ ರೂಮು ಇದೆ. ಇದು ಬಂದ್ಬಿಟ್ಟು ಒಂದು ಕಿಚನ್ ಬರುತ್ತೆ. ಕಿಚನಿಗೆ ಮಾಮೂಲಿ ಸೆರಾಮಿಕ್ಸ್ ಟೈಲ್ಸು ಮತ್ತೆ ಫ್ಲೋರಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದೀವಿ, ಬಜೆಟ್ ಫ್ರೆಂಡ್ಲಿ ಆಗಿರಲಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ರೂಮ್ ಕೂಡ ಬರುತ್ತೆ, ಒಂದು ಟಾಯ್ಲೆಟ್ ಕೂಡ ಬರುತ್ತೆ, ಕಾಮನ್ ಟಾಯ್ಲೆಟ್. ಸೊ ಇದು ರೆಂಟ್ ಪರ್ಪಸ್ಗೋಸ್ಕರ ಮಾಡಿರೋದು. ಇಲ್ಲಿ ಕೂಡ TV ಯೂನಿಟ್, ಸೆಮಿ TV ಯೂನಿಟ್ ಕೊಟ್ಟಿದ್ದೀವಿ. ವಾಟರ್ಸ್ ಕೂಡ ಮಾಡಿಸಿದ್ದೀವಿ. ಸಿಂಗಲ್ ಬೆಡ್ರೂಮ್ ಹೌಸ್. ಇದು ವಿಂಡೋಸ್ ಎಲ್ಲ ಬಂದು WPC ಬರುತ್ತೆ. 12 mm ಗ್ರಿಲ್ಸ್ ಹಾಕ್ಬಿಟ್ಟು ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ. ಸ್ವಿಚಸ್ ಎಲ್ಲ ಲಿಶಾ ಯೂಸ್ ಮಾಡಿದ್ದೀರಾ? ಓಕೆ. ಸೊ TV ಯೂನಿಟ್ ಅಂದರೆ ಸಿಂಪಲ್. ರೂಮ್ ಡೋರ್ಸ್ ಎಲ್ಲ ಬಂದ್ಬಿಟ್ಟು ರೆಡ್ ಸಾಲಲ್ಲಿ ಮಾಡಿರೋದು. ಟಾಯ್ಲೆಟ್ ಡೋರ್ ಬಂದ್ಬಿಟ್ಟು ಎಲ್ಲ WPC ಅಲ್ಲಿ ಮಾಡಿರೋದು. ಇದೆಲ್ಲ ಬಂದ್ಬಿಟ್ಟು ವೆಸ್ಟರ್ನ್ ಟಾಯ್ಲೆಟ್ ಮತ್ತು ಶವರು ಮತ್ತು ಸಫಿಷಿಯೆಂಟ್ ಜಾಗದಲ್ಲಿ ಮಾಡಿದ್ದೀವಿ. ಇದು 4 by 7 feet ಅಲ್ಲಿ ಟಾಯ್ಲೆಟ್ ಕಂಪ್ಲೀಟ್ ಆಗಿದೆ. ಈಗ ನಾವು ಗ್ರೌಂಡ್ ಫ್ಲೋರ್ ನೋಡಿದ್ದಾಯ್ತು. ಸೊ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಹೌದು ಸರ್, ಈ ಜಾಗನ ಬಂದ್ಬಿಟ್ಟು ಸಫಿಷಿಯೆಂಟ್ ಅಂದರೆ ಒಂದು ಫ್ಯಾಮಿಲಿ ಲಾಬಿ ಥರ ಗ್ರೌಂಡ್ ಫ್ಲೋರಲ್ಲಿ ಇರ್ತಾರಲ್ಲ, ಆಚೆಗಡೆ ಕುಂತ್ಕೊಳೋದಕ್ಕೆ. ಮತ್ತು ಇವಾಗ ಪಾರ್ಕಿಂಗಲ್ಲೆಲ್ಲ ವೆಹಿಕಲ್ ಇರ್ತವೆ, ಇಲ್ಲಿ ಕುಂತ್ಕೊಂಡು ಒಂದು ಮಾತುಕತೆ, ಲೈಕ್ ಒಂದು ಆಚೆಗಡೆ ಒಂದು ವೆದರ್ನ ಎಂಜಾಯ್ ಮಾಡೋದಕ್ಕೋಸ್ಕರ ಈ ಸ್ಪೇಸ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಸರ್ ಮೇಲ್ಗಡೆ ಹೋದರೆ ಫಸ್ಟ್ ಫ್ಲೋರ್ ಸಿಗುತ್ತೆ ನಿಮಗೆ, ಅಲ್ಲಿಂದ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಇದು ನೋಡ್ಬೋದು ನಿಮಗೆ 3 feet ಸಫಿಷಿಯೆಂಟ್ ಸಿಗುತ್ತೆ. ಇದು ಬಂದ್ಬಿಟ್ಟು ಲಪೋತ್ರ ಯೂಸ್ ಮಾಡಿದ್ದೀವಿ. ರೈಸರ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಸ್ಕಿಡ್ ಆಗಲ್ಲ. ಇದೆಲ್ಲ ವೆಂಟಿಲೇಷನ್ ಪರ್ಪಸ್ ಮಾಡಿರೋದು, ಗಾಳಿ ಬೆಳಕು ಇದು. ನೋಡಿ ಈ ಥರ ಎಲ್ಲ ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮನೆ ಏನಾದರೂ ಕಟ್ಟಬೇಕಂದಾಗ ಇದನ್ನು ಕೂಡ ಪಾಯಿಂಟ್ ನೋಟೆಡ್ ಆಗುತ್ತೆ. ಫುಲ್ ವಿಡಿಯೋದಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡ್ಕೋಬೇಡಿ. ಸೊ ಆರಾಮ್ಸೆ ನೋಡಿ, ಪ್ರತಿಯೊಂದು ಯಾವ ಥರ ಏನು ತುಂಬ ಐಡಿಯಾ ಸಿಗುತ್ತೆ. ಸೊ ಇದು ಕೂಡ ವೆಂಟಿಲೇಷನ್ ಪರ್ಪಸ್ MS ಅಲ್ಲೇ ಮಾಡಿರೋದು ಇದೆಲ್ಲ ನಾನು. ಇದು ಕೂಡ ಅಷ್ಟೇ, ರೇರಿಂಗ್ಸ್ ಕೂಡ MS ಅಲ್ಲೇ ಮಾಡಿರೋದು. ಸ್ವಲ್ಪ ಜಾಸ್ತಿ ವಿಡ್ತ್ ಬಿಟ್ಟಂಗಿದ್ದೀರಾ ಸರ್? ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ನಾವು ಏನು ವಾಲ್ ಬಿಲ್ಡ್ ಮಾಡಿಲ್ಲ. ಸೊ ಸ್ಟೇರ್ ಕೇಸ್ನೇ ಇದು ಇನ್ನೂ ವಿಡ್ತ್ ಜಾಸ್ತಿ ಬರಲಿ ಅಂದ್ಬಿಟ್ಟೆ ಪ್ಲಾನ್ ಮಾಡ್ಬಿಟ್ಟು ಮಾಡಿರೋದು. ಫುಲ್ 3.5 ಇದು ಫುಲ್ 4 feet ಬರುತ್ತೆ. ಇದು ರೈಲ್ಸ್ ಎಲ್ಲ ಹೋದ್ರೆ ಕ್ಲಿಯರೆನ್ಸ್ 3.5 ಸಿಗುತ್ತೆ. 3.5 ಹೌದು. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ನಾವು ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ದೀವಿ, ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು.
ಅಂದ್ರೆ ಇದು ಇದೇ ತರ ಇರುತ್ತೆ ನಾವು ಪೆಂಡಿಂಗ್ ಇದೆಯಾ ಪೇಂಟ್ ಮಾಡ್ತಕ್ಕಂಥದ್ದು? ಇಲ್ಲ ಸರ್, ಪೇಂಟಿಂಗ್ ಕ್ಲಿಯರ್. ಹೌದು ಸರ್, ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು. ಓಕೆ ಓಕೆ ಮೇಲ್ಗಡೆ ಪೀಸ್ ಯೂಸ್ ಮಾಡಿದ್ದೀರಾ? ಹೌದು ಸರ್, PVC ಶೀಟಲ್ಲಿ ಮೇಲ್ಗಡೆ ಫ್ರೇಮಿಂಗ್ ಮಾಡಿಕೊಂಡು ನಿಮಗೆ ಬೀಮ್ ಟು ಬಾಟಮ್ಗೆ ಕ್ಲಿಯರ್ ಆಗಿ ಕಾಣಿಸಿ ಅಂದ್ಬಿಟ್ಟು ಇದು ಮಾಡಿದ್ದೀವಿ. ಇಲ್ಲಿ ಬಂದರೆ ನಿಮಗೆ ಟೀಕ್ ಸಿಗುತ್ತೆ, ಟೀಕ್ ವಿಂಡೋ ಸಿಗುತ್ತೆ. ಇದು ಹಾಲ್ ಒಳಗಡೆ ಬರೋದ್ರಿಂದ ನೀಟಾಗಿ ಕಾಣಿಸ್ತೆ ಅಂದ್ಬಿಟ್ಟು ಟೀಕ್ ಪ್ರಾವಿಷನ್ ಅಂದ್ಬಿಟ್ಟು ವುಡ್ಡಲ್ಲಿ ಮಾಡಿರೋದು ಇದೆಲ್ಲ ಫುಲ್ಲು ಟೀಕಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್, ಸೇಫ್ಟಿ ಗೇಟ್ ಬರುತ್ತೆ. ಇಲ್ಲಿ ಒಂದು ಬಂದು ಕ್ಲೋಸ್ ಮಾಡ್ಕೊಂಡು ಆಚೆಯಿಂದ ಯಾರು ಬಂದರೂ ಕಾಲಿಂಗ್ ಬೆಲ್ ಕೂಡ ಆಚೆನೇ ಪ್ರಾವಿಷನ್ ಮಾಡಿದ್ದೀವಿ. ಅಲ್ಲಿ ಬೆಲ್ ಮಾಡಿದ್ರೆ ಒಳಗಡೆ ಕಾಲಿಂಗ್ ಬೆಲ್ ಆಗುತ್ತೆ, ಸೊ ಅಲ್ಲಿಂದ ಬರುತ್ತೆ. ಇದು ಕೂಡ ಎಂಟ್ರೆನ್ಸ್ ಲಾಬಿ ಬರುತ್ತೆ. ಇದು ಫುಲ್ಲು ಮನೆ ಒಳಗಡೆ ಇದಕ್ಕೆ ಅಂದ್ರೆ ತಗೊಳೋದಕ್ಕೆ ದೊಡ್ಡ ಬರಲಿ ಅಂದ್ಬಿಟ್ಟು 4 ಫೀಟ್ ಇದು ಮಾಡಿಕೊಂಡು ಫುಲ್ ಸೇಫ್ಟಿ ಪ್ಲಸ್ ವೆಂಟಿಲೇಷನ್ ವೆಂಟಿಲೇಷನ್ ಮಾಡಿಕೊಂಡಿದ್ದೀವಿ. ಇಲ್ಲಿ ಯಾರಾದ್ರು ಬಂದರೆ ಕಾಣಿಸೋದಕ್ಕೆ ಅಂದ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಸ್ತೇನೆ. ಒಂದು ಹಾಫ್ಗೆ SS ಅಲ್ಲಿ ಕ್ಲಿಯರ್ ಆಗಿ ಕ್ಲೋಸ್ ಮಾಡಿದ್ದೀವಿ 4 ಫೀಟಲ್ಲಿ. ಫುಲ್ ಕ್ಲೋಸ್ ಮಾಡಿದ್ರೆ ಆಚೆಗಡೆ ನಾವು ಏನು ಬರ್ತಿದ್ದಾರೆ ಏನು ಬರ್ತಿಲ್ಲ ಅಂತ ಕಾಣಿಸಲ್ಲ ಅದಕ್ಕೋಸ್ಕರ ಆ ಥರ ಮಾಡಿರೋದು. ಇದು ಬಂದ್ಬಿಟ್ಟು ನಿಮಗೆ 8x4 ಸೈಜಲ್ಲಿ ಬರುತ್ತೆ. 8 ಇಂಚು ಮತ್ತೆ ಇದು 4 ಇಂಚ್ ಬರುತ್ತೆ. ಅಂದ್ರೆ ಫ್ರೇಮ್ ಸೈಜ್ ಬಂದ್ಬಿಟ್ಟು ಇದು 8 ಇಂಚು, ಇದು 4 ಇಂಚ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 3.5 by 7 ಫೀಟೇ ಬರುತ್ತೆ. ಇದು ಕೂಡ ಟೀಕ್ ಡೋರಲ್ಲೇ ಟೀಕಲ್ಲೇ ಮಾಡಿರೋದು ಡೋರು. ಹೌದು, ಇಲ್ಲಿಂದ ಫಸ್ಟ್ ಫ್ಲೋರ್ ಓನರ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಫುಲ್ ಡೂಪ್ಲೆಕ್ಸ್. ಸ್ವಲ್ಪ ಡೋರ್ ಕ್ಲೋಸ್ ಮಾಡಿ ಸರ್. ಯಾವ ಥರ ಡಿಸೈನ್ ಕೊಟ್ಟಿದ್ದೀರಾ? ಒಳ್ಳೆ ಗೇಜ್ ಇರೋ ಡೋರೇ ಹಾಕಿದ್ದೀರಾ ಸರ್? ಹೌದು ಸರ್, ಇದು 50 mm ತನಕ ಬರುತ್ತೆ. ಇದು ಡಿಸೈನ್ ಮಾಡೋದಕ್ಕೋಸ್ಕರ ಡೋರ್ ಥಿಕ್ನೆಸ್ ಬಂದ್ಬಿಟ್ಟು 50 mm ಇದೆ. ಸೊ ಲಾಕ್ ಕೂಡ ಅಷ್ಟೇ ಯೂಸ್ ಮಾಡಿದ್ದೀರಾ? ಹೌದು ಸರ್, ಹೌದು ಸರ್. ಸರ್ ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಫ್ಲೋರು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓನರ್ ಹೌಸ್. ನೀವು ಫಸ್ಟ್ ವಾಲ್ ಕಡಿಂಗ್ ನೋಡ್ಬೋದು. ಡೋರ್ ಫ್ರೇಮ್ಸ್ಗೆಲ್ಲ ಬಂದ್ಬಿಟ್ಟು ಗ್ರಾನೈಟ್ ಬಿಲ್ಡಿಂಗ್ ಕೊಟ್ಟಿದ್ದೀವಿ. ವೆಟ್ರಿಫೈಡ್ ಟೈಲ್ಸ್ ವಿತ್ ಬಾರ್ಡರ್ ಕೊಟ್ಟಿದ್ದೀವಿ. ಇದು ನಿಮ್ಗೆ ಆಚೆಗಡೆಯಿಂದ ನೀರು ಕೊಡುತ್ತೆ. ನಿಮಗೆ ಡೋರ್ ತೆಗೆದಿದ್ದಂಗೆ ನೀವು ವಾವ್ ಸ್ವರ್ಗ ಅಂತ ಅನ್ಬೇಕು, ಆ ಥರ ಒಂದು ಮನೆಯಿಂದ ನೀವು ತೋರಿಸ್ತಾ ಕೊಟ್ಟಿದ್ದೀವಿ. ನೈಸ್. ಹೊರಗಡೆ ಏನು ಫೀಟಲ್ಲಿ ಸರ್ ಡೋರ್ ಮಾಡಿರೋದು? ಸರ್ ಇದು ಬಂದ್ಬಿಟ್ಟು 3.5 by 7 ಫೀಟ್ ಬರುತ್ತೆ. ನಿಮಗೆ ಕ್ಲಿಯರೆನ್ಸ್ ಬಂದು 3 ಫೀಟ್ ಮತ್ತು 7 ಫೀಟ್ ಕ್ಲಿಯರೆನ್ಸ್ ಸಿಗುತ್ತೆ. ಯಾವ್ದು ಯೂಸ್ ಮಾಡಿರೋದು? ಇದೆಲ್ಲ ಟೀಕ್ ವುಡ್ ಸರ್. ಟೀಕ್ ವುಡ್ ಫಸ್ಟ್ ಟೀಕಲ್ಲಿ ಮಾಡಿರೋಂಥದ್ದು ಡೋರು ಮತ್ತು ಡೋರ್ ಫ್ರೇಮ್ಸು. ಸೊ ಬಿಡ್ತೊಳೆ ಸರಿಯಾಗಿ ಇಟ್ಟಿದ್ದೀರಾ? 50 mm ಬರುತ್ತೆ ಸರ್. ಇದು ಬಿಡ್ತು ಬಂದ್ಬಿಟ್ಟು ಇದು ಕ್ವಾಲಿಟಿ ಡಿಸೈನ್ ಪರ್ಪಸ್ಗೋಸ್ಕರ ಡಿಮ್ಯಾಂಡ್ ಮಾಡಿ 50 mm ಮಾಡಿಸಿರೋದು. ರೆಗ್ಯುಲರ್ 40 mm ಡೋರ್ ಬರುತ್ತೆ. ಇದು 10 mm ಜಾಸ್ತಿನೇ ಇದೆ. ಇದು ಕೂಡ ಯೂರೋಪ್ ಯೂಸ್ ಮಾಡಿರೋದು. ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ವಿಶಾ ಕಂಪ್ನಿ ಯೂಸ್ ಮಾಡಿದ್ದೀವಿ. ಪ್ಲಂಬಿಂಗ್ ಎಲ್ಲ ಬಂದ್ಬಿಟ್ಟು ಕೆಲವೊಂದು ಜಾಗ್ವಾರು, ಕೆಲವೊಂದು ಇದನ್ನ ಇದು ಮಾಡಿದ್ದೀವಿ. ಎಂಟ್ರೆನ್ಸ್ ನೋಡಿದ ತಕ್ಷಣ ಒಂದು ಪೀಸ್ ಎಂಟ್ರೆನ್ಸ್ ನೀವು ಹೇಳೋ ಥರ ಸ್ವರ್ಗ ಅನ್ಸ್ಬೇಕು. ಹೌದು ಅಲ್ವಾ? ಹೌದು. ಸೊ ಇದು ಎಂಟ್ರೆನ್ಸ್ ಒಂದು ಬುದ್ಧ ಅಂದ್ರೆ ಶಾಂತಿ ಸಂಕೇತ ಆದ್ರೆ, ಸೊ ಡೈರೆಕ್ಟ್ ಆಗಿ ಈ ಕಡೆ ನೋಡಿ, ಇವ್ರು ಏನ್ ಹೇಳಿದ್ರು ಸ್ವರ್ಗ ಅನ್ಸ್ಬೇಕು. ಅದೇ ತರನೇ ಡೂಪ್ಲೆಕ್ಸ್ ಹೌಸ್. ಇದು ಬಂದ್ರೆ ನಿಮಗೆ ಸರ್, ಇಲ್ಲಿ ಬಂದ್ರೆ ಫುಲ್ ನಾವೆಲ್ಲ ಯೂಸ್ ಮಾಡಿರೋದು ಸ್ಮಾರ್ಟ್ ಮಾರ್ಬಲ್ 4x6 ಸೈಜಲ್ಲಿ ಸ್ಮಾರ್ಟ್ ಮಾರ್ಬಲ್ ಎಲ್ಲ ಯೂಸ್ ಮಾಡ್ಬಿಟ್ಟು ಒಂದು ಮಾಡ್ರನ್ ಆಗಿ ಕಾಣಿಸ್ಬೇಕಂತ ಅಂದ್ಬಿಟ್ಟು ಒಂದು ಮಾಡ್ರನ್ ಕಿಚನ್ ಕೂಡ ಮಾಡಿದ್ದೀವಿ. ಎಲ್ಲ ಕ್ವಾರ್ಟ್ಸ್ ಯೂಸ್ ಮಾಡಿದ್ದೀವಿ. ಮತ್ತೆ ಅದಕ್ಕೆಲ್ಲನೂ ಏನೇನು ಪ್ರಾವಿಷನ್ ಬೇಕು ಕಿಚನ್ಗೆ ಅದನ್ನೆಲ್ಲನೂ ರಿಕ್ವೈರ್ಮೆಂಟ್ ಆಗಿ ಮಾಡ್ಬಿಟ್ಟು ಕೊಟ್ಟಿದ್ದೀವಿ. ನೋಡಿ, ಇವಾಗ ನೀರು ಸಿಡಿಬಾರ್ದು ಅಂದ್ಬಿಟ್ಟು ಇದೊಂದು ಗ್ರಾನೈಟಲ್ಲೇ ಒಂದು ಸ್ಲ್ಯಾಬ್ ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು ಇದು ಮಾಡಿದ್ದೀವಿ. ಇದು ಎಲ್ಲ ಬಂದ್ಬಿಟ್ಟು ಟೈಲ್ಸು ಬಂದ್ಬಿಟ್ಟು ಇಂಟೀರಿಯರ್ಗೆ ಸೂಟ್ ಆಗ್ಬೇಕಂದ್ಬಿಟ್ಟು ಈ ಥರದ ಡಿಸೈನಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಮಾಡಿದ್ದೀವಿ. ಇಲ್ಲಿಗೆ ಬಂದರೆ ಕಿಚನ್ಗೆ ಯಾವ ಥರ ಬೇಕು ಕಿಚನ್ ಅನ್ಸ್ಬೇಕು, ಜಾತ್ರೆ ಅನ್ಸ್ಬಾರ್ದು. ಮನೆ ಫುಲ್ ಡೀಸೆಂಟ್ ಆಗಿದೆ, ಎಂಟ್ರೆನ್ಸು ಎಲ್ಲ. ಸೊ ಒಳಗಡೆ ಕೆಟ್ಟೋಗ್ಬಾರ್ದು. ಸೊ ಪ್ರತಿಯೊಂದು ಕೂಡ ಇಂಚಿಂಚಲ್ಲೂ ಕೂಡ ಕಾನ್ಸಂಟ್ರೇಟ್ ಇಟ್ಟು ಕಟ್ಕೊಟ್ಟಿದ್ದೀರಾ ಸರ್? ಹೌದು ಸರ್, ಹೌದು. ಮತ್ತೆ ಹಾಲಿನ ನೋಡಿ, ಇದು ಒಂದು ಯುಟಿಲಿಟಿ ಸಿಗುತ್ತೆ, ಯುಟಿಲಿಟಿ ಸ್ಪೇಸ್. ಇದಕ್ಕೂ ಕೂಡ WPVC ಇಲ್ಲಿ ಇದು ಮಾಡ್ಬಿಟ್ಟು ಪ್ರಾವಿಷನ್ ಕೊಟ್ಬಿಟ್ಟು ಇದು ಮಾಡಿದ್ದೀವಿ. ಇಲ್ಲಿ ಯುಟಿಲಿಟಿ ಬರುತ್ತೆ. ಇಲ್ಲಿ ಬಂದು ಡೈನಿಂಗ್ ತರ ಯೂಸ್ ಮಾಡ್ಬೇಕಂತ ಅಂದ್ಬಿಟ್ಟು ಇಲ್ಲಿ ಡೈನಿಂಗ್ ಮಾಡ್ಕೊಂಡ್ರೆ ಹ್ಯಾಂಡ್ ವಾಶ್ ಮಾಡ್ಕೊಬೇಕಂತ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಕೂಡ ಕೊಟ್ಟಿದ್ದೀವಿ. ಸೊ ಇಲ್ಲಿಂದ ಮತ್ತೆ ಒಳಗಡೆ ಹೋಗೋದಾದ್ರೆ ನಮಗೆ ಒಂದು ಸ್ಟೋರ್ ರೂಮು ಮತ್ತೆ ಹಾಲ್ ರೂಮು ಮತ್ತೆ ಒಂದು ಟಾಯ್ಲೆಟ್ ಸಿಗುತ್ತೆ ಸರ್. ಇದೆಲ್ಲ ಜಸ್ಟ್ ಡಿಸೈನ್ ಅಷ್ಟೇನಾ ಇದು? ಹೌದು ಸರ್, ಡಿಸೈನ್ ಇದು ಫ್ರೆಂಚ್ ಬೀಡ್ ಕೊಟ್ಬಿಟ್ಟು ಒಂದು ವಾಲ್ ಪೇಪರ್ನ ಮಾಡ್ಕೊಟ್ಟಿರೋದು. ಏನೋ ಒಂದು ವಿಂಡೋ ತೆಗೆ ಆಪ್ಷನ್ ತರ? ಇಲ್ಲ ಸರ್, ಅಲ್ಲಿ ಕಾಣಿಸುತ್ತೆ ಅಷ್ಟೇ, ಬಟ್ ಇದೊಂದು ಫ್ರೇಮಿಂಗ್ ಅಷ್ಟೇ. ಇದು ಬಂದ್ಬಿಟ್ಟು ವಾಲ್ ಪೇಪರ್ ಸರ್. ಇದು ಕಂಪ್ಲೀಟ್ ವಾಲ್ ಪೇಪರ್. ಇದು ಫ್ರೆಂಚ್ ಬೀಡಿಂಗ್ ಅಲ್ಲಿ ಮಾಡಿರೋಂಥದ್ದು. ಒಂದು ಹಾಲಲ್ಲಿ ಒಂದು ಸ್ಪೇಸಿಯಸ್ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಲುಕ್ ವೈಸ್ಗೆ ಅಂತ ಅಂದ್ಬಿಟ್ಟು ಮಾಡಿರೋಂಥದ್ದು. ಸೊ ಮೇಲ್ಗಡೆ ಫಾಲ್ ಸೀಲಿಂಗ್ ಎಲ್ಲ POP ವರ್ಕ್? ಹಾಂ ಸರ್, POP ವರ್ಕ್ ಫಾಲ್ ಸೀಲಿಂಗ್ ನೋಡಿ. ಕೂಡ ಅಬ್ಸರ್ವ್ ಮಾಡ್ಬೋದು. ಹೆವಿ ಆಡಂಬರ ಇಲ್ಲ, ಡೀಸೆಂಟ್ ಆಗೇನೆ ಎಷ್ಟು ನೀಟ್ ಆಗಿದೆ ನೋಡಿ. ಸೊ ಈ ಹಾಲ್ಗೂ ಈ ಡೂಪ್ಲೆಕ್ಸ್ ಹೌಸ್ಗೂ ಎಲ್ಲದೂ ಸೂಟಬಲ್ ಆಗಬೇಕು. ಸೊ ಅಲ್ಲೂ ಕೂಡ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗು ಡಿಸೈನು. ತುಂಬ ಜಾತ್ರೆ ಥರನೂ ಮಾಡಿದ, ನೋಡೋಕ್ಕೆ ಲುಕ್ ವೈಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಆ ಒಂದು ಪರ್ಪಸ್ ಅಲ್ಲೇನೆ ಮಾಡಿರೋಂಥದ್ದು. ಅದು ಅಕ್ಕ ಇದ್ರದ್ದು ಇಂಟೆನ್ಷನಲ್ಲಿ ಬಿಟ್ಟಿರೋದ ಅಲ್ಲ ಸರ್, ನಮ್ಗೆ ರಿಕ್ವೈರ್ಮೆಂಟ್ ಇತ್ತು. ಕಾಲಮ್ ಟು ಕಾಲಮ್ ಬೀಮ್ ಲಾಕ್ ಆಗ್ಬೇಕಂದ್ಬಿಟ್ಟು ಒಂದು ಬೀಮ್ ಪ್ರಾವಿಷನ್ ಕೊಡಲೇಬೇಕಾಗುತ್ತೆ. ನೀವು ಡಿಸೈನ್ ಮಾಡಿದಿರಿ ಈ ತರ? ಹೌದು, ಅದಕ್ಕೆ ಆ ಬೀಮ್ ನ ಕವರ್ ಮಾಡೋದಕ್ಕೋಸ್ಕರ ಈ ಫ್ರೇಮಿಂಗ್ ಮಾಡ್ಕೊಂಡು ಡಿಸೈನ್ ಮಾಡಿರೋಂಥದ್ದು. ಇದು ನೋಡಿದ ತಕ್ಷಣ ಏನ್ ಡಿಸೈನ್ಗೋಸ್ಕರ ಮಾಡಿದಾರ ಅಂತ? ಹೌದು ಹೌದು ಹೌದು, ನಿಮ್ಗೆ ಅದಕ್ಕೇನೆ ಡಿಸೈನ್ ಮಾಡಿರೋದು. ಹೌದು ಸರ್, ಹೌದು. ಹಾಲೊಳಗಡೆ ಎಂಟರ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಒಂದು ಪೂಜಾ ರೂಮ್ ಸಿಗುತ್ತೆ. ನೀವು ಪೂಜಾ ರೂಮ್ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ಆಚೆಗಡೆ ಅಷ್ಟೇ, ಒಳಗಡೆ ಕೂಡ ಅಷ್ಟೇ ತುಂಬಾ ನೀಟಾಗಿ ಕ್ಲಿಯರೆನ್ಸ್ ಆಗಿ ಬಂದಿದೆ.
ಇದು ಬಂದ್ಬಿಟ್ಟು ಟೀಕ್ ವುಡ್ ಅಲ್ಲಿ ಮಾಡಿರೋಂಥ ಡೋರು. ಇದು 5x3 ಸೈಜ್ ಬರುತ್ತೆ. 5x3 ಅಂತ ಅಂದ್ರೆ 5 ಇಂಚಸ್ ಅಗಲ ಮತ್ತೆ 3 ಇಂಚಸ್ ದಪ್ಪ ಬರುತ್ತೆ. ಸೊ ಇದು ನಿಮಗೆ ವಿಡ್ತ್ ಬಂದ್ಬಿಟ್ಟು 3 ಫೀಟ್ ಬೈ 7 ಫೀಟೇ ಬರುತ್ತೆ. ನಿಮ್ಗೆ ಇದು ಡೋರ್ ಮನೆ ನೋಡಿ, ಇದು ಟಫನ್ ಗ್ಲಾಸ್ ಓಪನ್ ಮಾಡ್ತಿದ್ದಂಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆ ಕೂಡ CNC ಕಟ್ಟಿಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಮಾಡ್ಬಿಟ್ಟು ಇದು ಕೂಡ ವಾಲ್ ಕ್ಲೈಡಿಂಗ್ ಬಂದ್ಬಿಟ್ಟು ವೆಟ್ರಿಫೈಡ್ ವಾಲ್ ಕ್ಲೈಡಿಂಗ್ ಹಾಕಿ ಒಂದು ಗೋಲ್ಡನ್ ಬಾರ್ಡರ್ ಬೀಡಿಂಗ್ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ತಿರುಪತಿ ತಿಮ್ಮಪ್ಪ ಮೇನ್ ಫೋಟೋ ನಿಂತಿದೆ. ಸೊ ಈ ಗೋಪುರ ಕೂಡ ಇದನ್ನು ಕೂಡ ಅದೇ ಕಾನ್ಸೆಪ್ಟ್ ಅಲ್ಲೇ ಕಟ್ಟಿದ್ದೀರಾ ಸರ್. ಇದೊಂದು ಹಾಲಲ್ಲಿ ಕುಂತ್ಕೊಂಡು ನೋಡೋದಕ್ಕೆ ಒಂದು ಟಿವಿ ಯೂಟಿನ್ ಜಾಗ ಇದನ್ನ ಪ್ರಾವಿಷನ್ ಮಾಡಿದೀವಿ. ಮತ್ತೆ ಹಂಗೆ ಒಳಗಡೆ ಬರೋದಾದ್ರೆ ಇಲ್ಲಿ ನಿಮ್ಗೆ ಒಂದು ರೂಮ್ ಸಿಗುತ್ತೆ. ಇಲ್ಲಿ ಒಂದು ರೂಮ್, ಇದು ಕಾಮನ್ ಟಾಯ್ಲೆಟ್ ಮತ್ತೆ ಇದು ಸ್ಟೋರ್ ರೂಮ್ ಪರ್ಪಸ್ಗೋಸ್ಕರ ಮಾಡಿದ್ವಿ. ಈ ರೂಮಲ್ಲಿ ಕೂಡ ಸೊ ಇದು ನಾವು ಕಾಸ್ಟ್ ಕಟ್ ಡೌನ್ ಮಾಡೋದಕ್ಕೋಸ್ಕರ ಫ್ಲೋರಿಂಗ್ ನೋಡಿ ಬಂದಿವಿ. ಮಾಮೂಲಿ ಇದನ್ನ ವರ್ಟಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಹಾಲಲ್ಲೆಲ್ಲ ಬಂದ್ಬಿಟ್ಟು ಸ್ಮಾರ್ಟ್ ಮಾರ್ಬಲ್, ರೂಮಲ್ಲೆಲ್ಲ ಬಂದ್ಬಿಟ್ಟು ವರ್ಟಿಫೈಡ್ ಟೈಲ್ಸ್ ಎಲ್ಲ ಇದು ಮಾಡಿದ್ವಿ. ಇದು ವೆಂಟಿಲೇಷನ್ಗೋಸ್ಕರ ವಿಂಡೋಸ್ ಕೂಡ ಅಷ್ಟೇ ನಿಮಗೆ ಮೋರ್ ದೆನ್ 2 NOS ಅಲ್ಲೇ ಮಾಡಿದ್ವಿ. ಇದೊಂದು ಸಿಟ್ಔಟ್ ಥರನೂ ಬರುತ್ತೆ. ಪೀಚಾ ಕುಂತ್ಕೊಂಡು ಮಾತಾಡ್ಬೇಕಂದ್ರೆ ಇದು ಕುಂತ್ಕೊಂಡು ಸಿಟ್ಔಟ್ ಅಂತ ಕುಂತ್ಕೊಂಡು ಆಚೆ ಕಡೆ ಒಂದು ವೆದರ್ನ ಎಂಜಾಯ್ ಮಾಡ್ಬೋದು. ಸೊ ಇದು ಕೂಡ ಅಷ್ಟೇ ಫ್ರೆಂಚ್ ಪಿವಿ ವಿತ್ ವಾಲ್ಪೇಪರಲ್ಲೇ ಮಾಡಿರೋಂಥದ್ದು. ಮತ್ತೆ ಇಲ್ಲಿ ನೋಡ್ಬೋದು ಸರ್, ನಿಮಗೆ ಅದು ಸ್ಮಾರ್ಟ್ ಮಾರ್ಬಲ್, ಇದು ವೆಟ್ರಿಫೈಡ್ ಟೈಲ್ಸ್. ಬಟ್ ಈ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ. ಸೊ ಕಾಸ್ಟ್ ಕಟ್ ಡೌನ್ ಮಾಡೋದಕ್ಕೋಸ್ಕರ ಇವಾಗ ಅದು ಬಂದ್ಬಿಟ್ಟು 100+ ಸ್ಕ್ವೇರ್ ಫೀಟ್ ಇರುತ್ತೆ. ಇದು ಬಂದ್ಬಿಟ್ಟು 45-50 ರೂಪೀಸ್ ಒಳಗಡೆ ಬರುತ್ತೆ ಕಾಸ್ಟ್ ಕಟ್ ಡೌನ್ ಮಾಡೋದಕ್ಕೆ. ಬಟ್ ಇದು ಯಾರೇ ಬಂದು ನೋಡಿದ್ರು ಕೂಡ ಸ್ಮಾರ್ಟ್ ಮಾರ್ಬಲ್ ಅಂತಾನೆ ಫೀಲ್ ಕೊಡುತ್ತೆ ಬಿಟ್ರೆ ವೆಟ್ರಿಫೈಡ್ ಟೈಲ್ಸ್ ಅಂತ ಫೀಲ್ ಅನ್ಸಲ್ಲ. ಹೌದು, ಅದಕ್ಕೂ ಇದಕ್ಕೂ ಪ್ರೈಸ್ ವೇರಿಯೇಷನ್ಸ್ ಬರುತ್ತೆ. ಬಟ್ ಯಾರಿಗೂ ಔಟ್ರಿಂದ ಅಂದ್ರೆ ಡೀಪ್ ನಾಲೆಜ್ ಇರೋರಿಗೆ ಮಾತ್ರನೇ ಗೊತ್ತಾಗುತ್ತೆ ಅದು ಸ್ಮಾರ್ಟ್ ಮಾರ್ಬಲ್, ಇದು ವೆಟ್ರಿಫೈಡ್ ಟೈಲ್ಸ್ ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಇದು ಮಾಡಿದೀವಿ. ಕಾಮನ್ ಟಾಯ್ಲೆಟ್ ರೂಮ್, ಇದು ಕಾಮನ್ ಟಾಯ್ಲೆಟ್ ರೂಮ್, ಹಾಲ್ಗೆ ಎಲ್ಲರೂ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಇದಕ್ಕೂ ಕೂಡ ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈಡಿಂಗ್ ಮಾಡ್ಕೊಟ್ಟಿದ್ದೀವಿ. ಮತ್ತೆ ಜಾಗ್ವಾರ್ ಫಿಟ್ಟಿಂಗ್ಸ್ ಕೂಡ ಹಾಕಿದೀವಿ, ಶವರ್ಸ್ ಮತ್ತೆ ಇದನ್ನ. ಇದು ಬಂದ್ಬಿಟ್ಟು ಸ್ಟೋರ್ ರೂಮ್ ಸರ್. ಏನಾದ್ರು ಮನೆಯಲ್ಲಿ ಜಾಸ್ತಿ ಐಟಮ್ ಇತ್ತು ಅಂತ ಅಂದ್ರೆ ಸ್ಟೋರ್ ಮಾಡ್ಕೊಳೋದಕ್ಕೋಸ್ಕರ ಸ್ಟೋರ್ ಮಾಡ್ಕೊಂಡು ಅಲ್ಲೂ ಕೂಡ ಒಂದು ಲಾಫ್ಟ್ ಹಾಕ್ಬಿಟ್ಟು ಅದ್ರಿಗೂ ಪ್ರಾವಿಷನ್ ಮಾಡ್ಬಿಟ್ಟು ಕೊಟ್ಟಿದ್ದೀವಿ. ಇದಂತೂ ಬೇಕೇ ಬೇಕು. ಏನಕ್ಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವಾಗೆಲ್ಲ ಸಜ್ಜೆ ಸೆಲ್ಫ್ ಅಂತ ಮಾಡ್ತಾ ಇದ್ದೀವಿ. ಬಾತ್ರೂಮ್ ಈಗ ನೋಡಿ, ರೂಮ್ ಸುತ್ತ ನೋಡ್ಕೊಳ್ಳಿ, ಆ ಸೆಲ್ಫ್ ಏನು ಕೊಡ್ತಾ ಇಲ್ಲ. ಅದ್ ಹಾಕ್ಬಿಟ್ರೆ ಗಲೀಜ್ ಅನ್ಸ್ಬಿಡುತ್ತೆ. ಅದಕ್ಕೊಂದು ಸಪರೇಟ್ ಆಗಿ ಒಂದು ಸ್ಟೋರ್ ರೂಮ್ ಮಾತ್ರ ಎಲ್ಲಾ ಮನೆಗಳಿಗೂ ಕೊಡ್ತಾ ಇದಾರೆ. ಸೊ ಅದೇ ತರನೇ ಇಲ್ಲಿ ಬಿಟ್ಕೊಂಡಿದ್ದಾರೆ ಅವರು. ಮೇಲೆ ಕಡೆ ಸಜ್ಜೆ ತರ ಸಜ್ಜೆ ಕೊಟ್ಟು ಅಲ್ಲೂ ಕೂಡ ಏನಾದ್ರು ಸ್ಟೋರೇಜ್ ಮಾಡ್ಕೊಳೋದಕ್ಕೆ ಪ್ರಾವಿಷನ್ ಕೊಟ್ಬಿಟ್ಟು ಕೆಳಗಡೆ ಕೂಡ ದೊಡ್ಡ ದೊಡ್ಡ ಪಾತ್ರೆ ಸಾಮಾನಲ್ಲಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲಿಂದ ನೋಡ್ಬೋದು ಸರ್, ಇದು ನೆಕ್ಸ್ಟ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ ಕೇಸು. ಇದು ಬಂದ್ಬಿಟ್ಟು ನಿಮಗೆ 3 ಫೀಟ್ ಕ್ಲಿಯರೆನ್ಸ್ ಸಿಗುತ್ತೆ. ಇದು SS. ಇದು ಬಂದ್ಬಿಟ್ಟು SS ಫ್ರೇಮಿಂಗ್. ಇದು ವುಡ್ ಫಿನಿಶಿಂಗ್ ಕೊಡುತ್ತೆ. ಬಟ್ ವುಡ್ ಅಲ್ಲೇ ಮಾಮೂಲಿ SS ಅಲ್ಲೇ ಮಾಡಿರೋಂಥದ್ದು ಒಂದು ಬೋರ್ಡಿಂದು ಶೀಟ್ ಇಂದ ಮಾಡಿರೋದು. ಬೋರ್ಡಿಂಗ್ ಶೀಟ್ ಇದು, ಬೋರ್ಡಿಂಗ್ ಶೀಟ್. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ SS ರೇಲಿಂಗ್ಸ್ ವಿತ್ ಗ್ಲಾಸ್, ಫುಲ್ಲಿ ಗ್ಲಾಸ್ ಬರುತ್ತೆ. ಇದು ಈ ಗ್ಲಾಸ್ ಮತ್ತೆ ಫುಲ್ ಫ್ರೇಮಿಂಗ್ ಬಂದ್ಬಿಟ್ಟು SS ಅಲ್ಲೇ ಬರುತ್ತೆ. ಇದು ಕೂಡ ಅಷ್ಟೇ ಗ್ರಾನೈಟ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ನೀಟಾಗಿ, ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಇದ್ರಲ್ಲಿದೆ ಅಂತ ಅಂದ್ಬಿಟ್ಟು. ಇದು ಕೂಡ ಹೊರಗೆ ಹಾಕಿದ್ರು ಅದೇನಾ? ಹೌದು ಸರ್, ಹೊರಗಡೆ ಹಾಕಿರೋದು ಸ್ಕಿಡ್ ಆಗಲ್ಲ, ಲಪ್ಪತ್ರ ಬರುತ್ತೆ. ಇದು ಮಾಮೂಲಿ ಇದೆಲ್ಲ ರೈಸಿಂಗ್ ಬಂದ್ಬಿಟ್ಟು ನಾವು ಗ್ರಾನೈಟ್ ಯೂಸ್ ಮಾಡಿದ್ರೆ ಅಮೌಂಟ್ ಜಾಸ್ತಿ ಹೋಗುತ್ತೆ. ಅದೊಂದು ಬಜೆಟ್ ಫ್ರೆಂಡ್ಲಿ ಮಾಡ್ಬೇಕಂತ ವೆಟ್ರಿಫೈಡ್ ಟೈಲ್ಸ್ ಹಾಕ್ಬಿಟ್ಟು ಇದು ಮಾಡಿದೀವಿ ರೈಸರ್ಗಳಿಗೆಲ್ಲನು. ಹಾಗೆ ಇಲ್ಲಿ ನೋಡಬಹುದು, ಈ ವಾಲ್ದು ಹೈಲೈಟ್ ಆಗಿ ಕಾಣಿಸ್ಬೇಕು ಸ್ಟೇರ್ ಕೇಸ್ ಇದು ಮಾಡ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಈ ತರ PVC ಇದೊಂದು ಪ್ರಾವಿಷನ್ ಮಾಡ್ಬಿಟ್ಟು ಇದು ಮಾಡಿದೀವಿ. ವಾಲ್ಪೇಪರ್ ಸರ್ ಇದು? ಹಾ ಸರ್, ಇದು ಕೂಡ ಇದೆಲ್ಲ ವಾಲ್ಪೇಪರ್ ಇದೆ. ಸೊ ಎಲ್ಲೆಲ್ಲಿ ಕಾಸ್ಟ್ ಕಟಿಂಗ್ ಮಾಡಬೇಕು ಅಲ್ಲೆಲ್ಲ ಕಾಸ್ಟ್ ಕಟಿಂಗ್ ಮಾಡಿದ್ದೀವಿ. ಹೌದು ಸರ್, ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಕಸ್ಟಮರ್ಗೆ ಬ್ಯೂಟಿಫುಲ್ ಆಗಿ ಕಾಣಬೇಕು, ಒಂದು ಬಡ್ಜೆಟ್ ಅಲ್ಲಿ ಆಗ್ಬೇಕಂದ್ರೆ ಸೊ RCCನೇ ಕಾರಣ ಅಂತಾರಲ್ಲ. ಸೊ ಈ ತರನೇ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು ನಾವು. ಹೌದು ಸರ್. ಹಾಗೆ ಇದು ಬಂದ್ರೆ ಫ್ಯಾಮಿಲಿ ಲಾಬಿ ತರ ಬರುತ್ತೆ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಹೌದು ಸರ್, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ಒಂದು 2 ರೂಮ್ಸ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಒಂದು ಬ್ಯೂಟಿಫುಲ್ ಆಗಿರೋಂಥ ಬಾಲ್ಕನಿ ಬರುತ್ತೆ. ನೀವು ನೋಡ್ಬೋದು, ನೀವು ಬಾಲ್ಕನಿ ನಿಂತ್ಕೊಂಡ್ರೆ ನಿಮ್ಗೊಂದು ಫ್ರೆಶ್ ಫೀಲ್ ಬರಬೇಕು, ಆ ತರ ಇದೆ. ಫಸ್ಟ್ ಬಾಲ್ಕನಿ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ನೋಡ್ತಾ ಇದೀರಾ ಸರ್, ನಿಮ್ ಬಾಲ್ಕನಿ ಎಲ್ಲ ಬಾಲ್ಕನಿ ತುಂಬಾ ಚಿಕ್ಕ ಮಾಡಿಸ್ಕೊಂತಾರೆ. ಲೈಕ್ ಒಂದು ಏನಾದ್ರು ಒಂದು ಫೀಲೇ ಕೊಡಲ್ಲ ಬಾಲ್ಕನಿ ಅಂತ. ಸುಮ್ಮನೆ ಎಲ್ಲ ನಿಂತಿದ್ದೀವಿ ಒಂದು ಆ ಥರ ಬರುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಬಾಲ್ಕನಿ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ, ಇಲ್ಲಿ ನಾವು ವಾಲ್ ಕ್ಲೈಡಿಂಗ್ ಮಾಡಿದ್ರೆ ತುಂಬ ಕಾಸ್ಟ್ ಹೋಗುತ್ತೆ ಅಂತ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಫುಲ್ ನೋಡಿದ್ರೆ ನಿಮ್ಗೆ ಈ ಕಡೆ ಲುಕ್ ವೈಸ್ ನೋಡೋದು ಅದು ಅಷ್ಟೇ. ಇದು ನಮಗೆ ಡಿಸ್ಟರ್ಬ್ ಆಗ್ಬೋದು. UPVC ಅಂದರೆ ವುಡನ್ ಫಿನಿಶ್ UPVC ಹಾಕ್ಸ್ಬಿಟ್ಟು ಇದು ಮಾಡಿದ್ದೀವಿ. ಟೆರಾಕೋಟಾ ಕೂಡ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ವೆಂಟಿಲೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಡಿಸೈನು ಹೌದು, ಗಾಳಿ ಬೆಳಕು ಕೂಡ ಹೌದು. ಸೊ ಇನ್ ಕೇಸ್ ಹೂಯೆಲ್ಲ ಹಾಕೋತಿರೋ, ಹೌದು, ಅಥವಾ ಜೂಲ ಹಾಕೊಂಡು ಅಥವಾ ಈ ಬೇಸಿಗೆ ಕಾಲದಲ್ಲಿ ಹೊರಗಡೆ ಮಲಗೋದಕ್ಕೆ ಅದಕ್ಕೂ ಪ್ರಾವಿಷನ್ ಕೊಟ್ಟಿದ್ದೀವಿ. ಬಟ್ ಇನ್ನು ಅವರು ಇವಾಗ ಶಿಫ್ಟ್ ಆಗ್ತಿರೋದ್ರಿಂದ ಅದೇನು ಪ್ಲಾನ್ ಮಾಡ್ಕೊಂಡಿಲ್ಲ. ಸೊ ಇದು ಕೂಡ ಅಷ್ಟೇ ಹೈಟ್, ಯಾರಿಗೂ ಕೂಡ ಒಂದು ಹೈಟ್ ಕಡಿಮೆ ಅನ್ಸಲ್ಲ. ಇವಾಗ ಮಕ್ಳುಗಳಾಗ್ಲಿ ಇನ್ನೊಬ್ರು ಇವಾಗ ಅದಕ್ಕೋಸ್ಕರ ಇದನ್ನ ಹೈಟ್ ಮಾಡ್ಕೊಂಡು ಇದಕ್ಕೊಂದು ಟಾಪ್ ಹಾಕ್ಬಿಟ್ಟು ಟಾಪ್ ಮೇಲೆ SS ನ ಫಿಕ್ಸ್ ಮಾಡ್ತಿದೀವಿ, ಒಂದು ಕ್ಲಿಯರ್ ಲುಕ್ ಬರೋದಕ್ಕೋಸ್ಕರ.
ಹಾಗೇನು ಸರ್ ಇವಾಗ ಒಳಗಡೆ ಹೋದ್ರೆ ಮತ್ತೆ ರೂಮ್ ಸಿಗುತ್ತೆ. ಹಾಂ ಸರ್, ಇವಾಗ ನಾವು ಬಾಲ್ಕನಿ ಒಳಗಡೆ ಬರೋದಕ್ಕೂ ಕೂಡ ಒಂದು ರೆಡ್ ಸಾಲ್ ವುಡ್ಡಲ್ಲಿ ಬಂದ್ಬಿಟ್ಟು ಡೋರ್ ಫ್ರೇಮ್ಸ್ ಕೊಟ್ಟಿದ್ದೀವಿ. ಆಲ್ ರೂಮ್ಸ್ ಇದೆಲ್ಲ ಬಂದ್ಬಿಟ್ಟು ರೆಡ್ ಸಾಲಲ್ಲೇ ಮಾಡಿರೋದು. ಇದೆಲ್ಲ ಫ್ಲಶ್ ಡೋರ್ಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ 3 ಫೀಟ್ ಔಟರ್ ಟು ಔಟರ್ ಬರುತ್ತೆ. ಇನ್ನರ್ ಒಂದು 2.25 ಅಡಿ ಆ ಥರ ಬರುತ್ತೆ ನೀವು ಆಚೆ ಒಳಗಡೆ ಬರೋದಕ್ಕೆ. ಮತ್ತೆ ಅಗೇನ್ ಇವಾಗ ರೂಮ್ ಒಳಗಡೆ ಹೋಗ್ತಾ ಇದೀವಿ ನಾವು. ಇಲ್ಲಿ ರೂಮ್ ಕೂಡ ಎರಡು ರೂಮ್ ಬರುತ್ತೆ. 2 ರೂಮ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಸ್ಪೇಸಿಯಸ್ ಆಗಿರೋಂಥ ಒಂದು ರೂಮ್ ನೋಡ್ತಾ ಇರ್ಬೋದು ನಿಮಗೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ ಬರುತ್ತೆ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. 2 ರೂಮ್ಗೂ ಇಂಡಿವಿಜುವಲ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಟಾಯ್ಲೆಟ್ ರೂಮ್ ಕೊಟ್ಟು ಹೌದು, ನೋಡ್ತಾ ಇರಬಹುದು ನೀವು. ಸೊ ಇಲ್ಲೊಂದು ಟೈಲ್ಸ್ ನ ಬೇರೆ ಹಾಕಿದ್ರೆ ಇದಕ್ಕೆ. ಹೌದು ಸರ್, ಅಂದ್ರೆ ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಅದು ರೂಮ್ಗೆ ಮತ್ತೆ ಹಾಲ್ಗೆ ಡಿವೈಡ್ ಆಗೋದ್ರೆ ಇದು ಸಪ್ರೇಟ್ ಆಗಿರುತ್ತೆ. ಅವರೊಂದು ಲೈಕ್ ಡೋರ್ ಕ್ಲೋಸ್ ಆದ್ರೆ ಇದು ನಮ್ಗೆ ಯಾರು ವಿಸಿಬಲ್ ಇರಲ್ಲ. ಸೊ ಅದಕ್ಕೋಸ್ಕರ ಅವ್ರ ರಿಕ್ವೈರ್ಮೆಂಟ್ಗೋಸ್ಕರ ಇದು ವೆಟ್ರಿಫೈಡ್ ಟೈಲ್ಸ್ ಹಾಕಿರೋದು. ಅದು ಕಾಸ್ಟ್ ಕಟ್ ಡೌನ್ ಆಗೋದಕ್ಕೋಸ್ಕರನೇ ಹಾಕಿರೋದು. ಸೊ ಇದು ನಮ್ಗೆ ಏನಂತಂದ್ರೆ ರೂಮಲ್ಲಿ ಆಲ್ಮೋಸ್ಟ್ ಮಂಚ ಆಗಿರ್ಬೋದು, ವಾಟರ್ಫೂಲ್ ಆಗಿರ್ಬೋದು, ಆಲ್ಮೋಸ್ಟ್ ಒಂದು 50-60% ಕವರ್ ಮಾಡಿಬಿಟ್ಟಿರುತ್ತೆ. ನಮಗೆ ಟೈಲ್ಸ್ ಕಾಣಿಸೋದು ಒಂದು 40%. ಅದಕ್ಕೋಸ್ಕರ ಅವ್ರದ್ದು ಯಾವ ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ಸೆಲೆಕ್ಷನ್ ಮೇಲೆ ಚೇಂಜ್ ಮಾಡ್ಕೊಂಡು ಇದು ಮಾಡಿದ್ದೀವಿ. ಮತ್ತು ಟಾಯ್ಲೆಟಿಗೆ ಕೂಡ ಅಷ್ಟೇ WPC ಡೋರ್ ಫ್ರೇಮ್ಸ್ ಕೊಟ್ಬಿಟ್ಟು ಫುಲ್ ಹಿಂಗೆ WPC ಡೋರ್ ಫ್ರೇಮ್ಸ್ ಕೊಟ್ಬಿಟ್ಟು ಬಾತ್ರೂಮಲ್ಲಿ ವೆಟ್ರಿಫೈಡ್ ಟೈಲ್ಸ್ ಹಾಕ್ಸಿ ಎಲ್ಲ ಬ್ರ್ಯಾಂಡೇ ಸರ್ ಯೂಸ್ ಮಾಡಿರೋದು ಫಿಟ್ಟಿಂಗ್ಸ್ ಎಲ್ಲ. ಹೌದು ಸರ್, ಬ್ರ್ಯಾಂಡೇ ಇದು ಮಾಡಿರೋದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ನೋಡ್ಬೋದು. ಇದು ಜಾಗ್ವಾರಲ್ಲೇ ಬಂದಿರುತ್ತೆ. ಕಮೋಡ್ ಕೂಡ ಅಷ್ಟೇ. ಇದು ಕಡೆ ನಿಮಗೆ ಬಂದು ಜಾಗ ಯುಟಿಲೈಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಕಮೋಡ್ ಪೋರ್ಷನ್ನೇ ಬೇರೆ, ಅದು ಶವರ್ ಪೋರ್ಷನ್ನೇ ಬೇರೆ ಮಾಡ್ಕೊಂಡು ಇದು ಮಾಡಿದ್ದೀವಿ. ಸೊ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಇದು. ಹಾಂ ಸರ್, ಡ್ರೆಸ್ಸಿಂಗ್ ರೂಮ್ ಥರ ಬರುತ್ತೆ. ಇದು ಒಂದು ಮಿರರ್ ಒಂದು ಪಾಯಿಂಟ್ ಪ್ರಾವಿಷನ್ ಕೊಡಬೇಕು. ಮಿರರ್ ಪಾಯಿಂಟ್ ಪ್ರಾವಿಷನ್ ಆಮೇಲಿಂದ ಕೊಡ್ತೀವಿ. ಸೊ ಹಾಗೆ ಇನ್ನೊಂದು ರೂಮ್ಗೆ ಹೋಗೋದಾದರೆ ಮತ್ತೆ ಇಲ್ಲಿ ಈ ಫ್ಯಾಮಿಲಿ ಲ್ಯಾಬ್ ನೋಡೋದಾದ್ರೆ ಇಲ್ಲಿಂದ ನೀವು ನೋಡಿದ್ರೆ ಮತ್ತೆ ನಾವು ಲೈಟ್ ಮತ್ತೆ ಬೆಳಕು ಪ್ರಾವಿಷನ್ಗೋಸ್ಕರ ಫುಲ್ ಟೆರಕೋಟಾ ಕೊಟ್ಬಿಟ್ಟು ಒಂದು ಸ್ಕೈಲೈಟ್ನ ಪ್ರಾವಿಷನ್ ಮಾಡಿದ್ದೀವಿ. ಮತ್ತೆ ಈ ಸ್ಟೇರ್ ಕೇಸ್ ಕೂಡ ನೋಡ್ಬೋದು. ನಿಮಗೆ ನಾರ್ಮಲ್ ವೇಸ್ಟ್ ಲ್ಯಾಬ್ ಬರುತ್ತೆ, ಇದು ಸ್ಟೇನ್ ಸ್ಟೇರ್ ಕೇಸ್ ಅಂತ ಮಾಡಿದ್ದೀವಿ. ವೇಸ್ಟ್ ಲ್ಯಾಬ್ ಲುಕ್ ವೈಸ್ ಬರಲ್ಲ. ಸ್ಟೇನ್ ಸ್ಟೇರ್ ಕೇಸಲ್ಲಿ ನಿಮ್ಗೆ ಏನು ಸ್ಟೆಪ್ಸ್ ಇದೆ ಆ ಸ್ಟೆಪ್ಸ್ ಲುಕ್ಸಲ್ಲೇ ಬರುತ್ತೆ. ಇದು ಕೂಡ ಲುಕ್ ಪರ್ಪಸ್ಗೋಸ್ಕರನೇ ಮಾಡಿರೋದು. ಅದು ನೀವು ಆಚೆಗಡೆ ಸ್ಟೇರ್ ಕೇಸ್ ನೋಡಿದ್ರೆ ಅದು ವೇಸ್ಟ್ ಲ್ಯಾಬ್ ಸ್ಟೇರ್ ಕೇಸ್ ಬರುತ್ತೆ. ಇದು ಇನ್ನೊಂದು ರೂಮ್. ಇದಕ್ಕೂ ಕೂಡ ಒಂದು ವಾಕಿಂಗ್ ವಾಟರ್ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಸ್ಪೇಸ್ ಯೂಸ್ ಮಾಡಿಕೊಂಡು ಯಾವ ಜಾಗವನ್ನು ವೇಸ್ಟ್ ಮಾಡಿದ್ರೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಮಾಡ್ಕೊಟ್ಟಿದ್ದೀವಿ. ಸೇಮ್ ಅದೇ ಕಾನ್ಸೆಪ್ಟ್. ಇದು ಒಂದು ನಿಮಗೆ ಡ್ರೆಸ್ಸಿಂಗ್ ತರ ಬರುತ್ತೆ. ಡ್ರೆಸ್ಸಿಂಗ್ ಪಾಯಿಂಟ್ ಮಿರರ್ ಹಾಕೊಂಡು ಇದು ಮಾಡ್ಕೊಬಹುದು. ಮತ್ತೆ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇದು ಡ್ರೆಸ್ಸಿಂಗ್ ಬರುತ್ತೆ. ಡ್ರೆಸ್ಸಿಂಗ್ ಮಾಡ್ಕೊಂಡು ಮಾಮೂಲಿ ರೂಮು. ಆ ರೂಮಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ ಸರ್. ಹೌದು ಸರ್, ಯಾಕೆಂತಂದ್ರೆ ರೂಮಲ್ಲಿ ನಮಗೆ ಕಂಜೆಸ್ಟೆಡ್ ಆಗಬಾರ್ದು. ಆಲ್ಮೋಸ್ಟ್ ನಮ್ಮ ಹಾಲ್ ನೈಟ್ಸ್ ಇಲ್ಲೇ ಸ್ಪೆಂಡ್ ಮಾಡೋದ್ರಿಂದ ನಮ್ಗೆ ಒಂದು ಪೀಸ್ಫುಲ್ ಆಗಿರ್ಬೇಕು. ಅದಕ್ಕೋಸ್ಕರ ತುಂಬಾ ದೊಡ್ಡದಾಗಿದ್ದಷ್ಟು ಚೆನ್ನಾಗಿರುತ್ತೆ. ಸುಮ್ಮನೆ ಇಲ್ಲಿ 3 ರೂಮ್ ಕೂಡ ಮಾಡ್ಬೋದಾಗಿತ್ತು, ಬಟ್ ಆ ಪೀಸ್ ಸಿಗ್ತಾ ಇರಲಿಲ್ಲ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಅವ್ರ ಪೀಸ್ ಸಿಕ್ಕಿಲ್ಲ ಅನ್ನೋದು ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಜಾಗನೂ ವೇಸ್ಟು ಆಗಬಾರ್ದು ಮತ್ತೆ ಕಂಜೆಸ್ಟೆಡ್ ಆಗಬಾರ್ದು ಅನ್ನೋ ಪ್ಲಾನ್ ಅಲ್ಲಿ ಮಾಡಿರೋಂಥದ್ದು. ವೆಂಟಿಲೇಷನ್ ಕೂಡ ನೋಡ್ಬೋದು. ಒಂದೊಂದು ರೂಮ್ಗೆ ನಾವು ತುಂಬಾನೇ ವೆಂಟಿಲೇಷನ್ ಕೊಡ್ತಾ ಹೋಗಿದ್ದೀವಿ. ಸೊ ಗಾಳಿ ಬೆಳಕು ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಿಲ್ಡಿಂಗ್ ಅಲ್ಲಿ. ಬೆಳಕಿನ ಮನೆ ಅಂತಾನೆ ಕರಿಬಹುದು ಇದನ್ನ. ಸೊ ಏನಕ್ಕಂದ್ರೆ ಸೊ ನೋಡಿ ಅಲ್ಲಿ ಬೀಳ್ತಕ್ಕಂಥ ಬೆಳಕು ಕೆಳಗಡೆ ಹಾಲ್ಗೋಗುತ್ತೆ. ಸೊ ಹಾಗಾಗಿ ನಾವು ಬೆಳಕಿನ ಮನೆ ಅಂತಾನೆ ಕರಿಬಹುದು. ಈಗ ಮೇಲಕ್ಕೆ ಹೋಗೋಣ ಸರ್. ಸೆಕೆಂಡ್ ಫ್ಲೋರ್ ಮುಗೀತು. ಇವಾಗ ಹೋಗ್ತಾ ಇರೋದು ಥರ್ಡ್ ಫ್ಲೋರ್ಗೆ. ಥರ್ಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಮಾಡಿದೀವಿ. ಅದು ಗೆಸ್ಟ್ ರೂಮ್ ಅಂತ ಅಂದ್ಬಿಟ್ಟು ಲೈಕ್ ಇಷ್ಟು ಮನೆಯಲ್ಲಿ ಇಷ್ಟು ದೊಡ್ಡದಾಗೆಲ್ಲ ಸ್ಪೆಂಡ್ ಮಾಡಿದ್ಮೇಲೆ ಒಂದು ಪಾರ್ಟಿ ವೈಬ್ ಆಗಿರ್ಬೋದು ಅಥವಾ ಏನೋ ಒಂದು ಕುತ್ಕೊಂಡು ಒಂದೇನೋ ಒಂದು ಸೆಲೆಬ್ರೇಷನ್ ಅಂತ ಮಾಡೋಕ್ಕಾಗಿರ್ಬೋದು. ಒಂದು ಗೆಸ್ಟ್ ರೂಮ್ ಅಂತ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಗೆಸ್ಟ್ ರೂಮ್ ಮಾಡಿದ್ದೀವಿ. ಇದು ಕ್ಲೋಸ್ ಆಗಿ 2 ರೂಮ್ ಸ್ಟೇರ್ ಕೇಸ್ಗೆ ಕವರ್ ಮಾಡಿ ಇದೊಂದು ಚೇಂಜ್ ಮಾಡಿದ್ರೆ ಈ ವಾಲ್ಗೆ ಸರ್. ಇದು ಹೈಲೈಟ್ ಒಂದು ಸ್ಟೇರ್ ಕೇಸ್ ಹೈಲೈಟ್ ಕಲರ್ ಮಾತ್ರ ಚೇಂಜ್ ಮಾಡಿರೋದು. ಇದೊಂದು ವಾಲ್ಗೆ ಒಂದು ಹೈಲೈಟ್ ಆಗಿ ಕಾಣಿಸ್ಲಿ ಅಂದ್ಬಿಟ್ಟು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಇರ್ಲಿ ಅಂದ್ಬಿಟ್ಟು ವಾಲ್ ಪೇಪರ್ ಇದು ಮಾಡೋದಕ್ಕೆ ಮ್ಯಾಚಿಂಗ್ ಮಾಡೋದಕ್ಕೋಸ್ಕರ ಕೆಳಗಡೆ ವಾಲ್ ಪೇಪರ್ ಮಾಡಿದಲ್ವಾ. ಸೊ ಅದಕ್ಕೋಸ್ಕರ ಈ ವಾಲ್ನ ಹೈಲೈಟ್ ಮಾಡ್ಕೋಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ದೀವಿ. ಇದೊಂದು ವಾಲಿಗೆ ಮಾತ್ರ ಕಲರ್ ಚೇಂಜ್ ಮಾಡಿದ್ದೀವಿ. ಇದು ಕೂಡ ಇದು ಬಿಲ್ಡಿಂಗ್ ಇಂದ ಆಚೆ ಹೋಗೋದಕ್ಕೆ ಕೊಟ್ಟಿರೋಂಥ ಒಂದು ಡೋರ್ ಪ್ರಾವಿಷನ್. ಇಲ್ಲಿ ಕೂಡ ನಾವು ವಾಷಿಂಗ್ ಮಿಷಿನ್ ಅಥವಾ ಏನಾದರೂ ಒಂದು ಇಟ್ಕೊಳ್ಳೋದಕ್ಕೆ, ಯಾಕೆಂದ್ರೆ ನಾವು ಕೆಳಗಡೆ ಒಗ್ದ್ಬಿಟ್ಟು ಮೇಲ್ಗಡೆ ತಗೊಂಡ್ಬಂದು ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡು ಇಲ್ಲಿ ವಾಶ್ ಹಾಕೋದಾಗೆ ನಾವು ಟೆರೆಸ್ಗೆ ಹೋಗ್ಬೋದು. ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಒಂದು ಸೇಫ್ಟಿ ಡೋರ್ ಕೂಡ ನಾವು ಕೊಟ್ಟಿದ್ದೀವಿ. ವುಡನ್ ಡೋರ್ ಪ್ಲಸ್ ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ. ಇಲ್ಲಿ ನಾವು ಆಚೆಗೆ ಹೋಗ್ತಿದ್ದೀವಿ ಅಂತ ಅಂದರೆ ನಿಮಗೆ ಟೆರೆಸ್ ಸಿಗುತ್ತೆ. ಏನು ಸುಮ್ಮನೆನಾ ಇದು? ಹಾಂ, ಸುಮ್ಮನೆ ಅಂದರೆ ಪಾರ್ಟ್ ಇಡೋದಕ್ಕೋಸ್ಕರ ಗಾರ್ಡನ್ ಮಾಡ್ಕೊಳೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಗಾರ್ಡನ್ಗೆ ಸ್ಪೇಸ್ ಆರ್ಟಿಫಿಷಿಯಲ್ ತಗೊಂಡ್ಬಂದು ಗಾರ್ಡನ್ಗೆ ಇಟ್ಕೊಂಡ್ರೆ ಲುಕ್ ವೈಸ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಪ್ರಾವಿಷನ್. ಇದಂದ್ರೆ ಮೂವ್ ಆಗಲ್ಲ, ಇದು ಮೂವ್ ಆಗಲ್ಲ ಸರ್, ಫಿಕ್ಸ್ಡ್. ಯಾರು ಪಾಪು ಗೀಪು ಮೂವ್ ಮಾಡ್ಕೊಂಡು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಿಕ್ಸ್ ಮಾಡ್ತಿದ್ದೀವಿ. ಯಾರಾದ್ರೂ ದೊಡ್ಡವರು ಹೋಗ್ಬಿಟ್ಟು ಪಾರ್ಟ್ಗಳು ಇಟ್ಬಿಟ್ಟು ಆಚೆ ಕಡೆ ಬಂದು ಇಟ್ಟರೆ ಆರ್ಟಿಫಿಷಿಯಲ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇಲ್ಲಿಂದ ಆಚೆ ಹೋಗ್ತಿದ್ದಂಗೆ ನಮಗೆ ಟೆರೆಸ್ ಸಿಗುತ್ತೆ. ನೀವು ಟೆರೆಸ್ ಕೂಡ ನೋಡ್ಬೋದು, ತುಂಬ ವಿಶಾಲವಾಗಿದೆ, ಯಾವುದು ಕಂಜೆಸ್ಟೆಡ್ ಮಾಡಿಲ್ಲ. ಮತ್ತೆ ಇಲ್ಲಿಂದ ಒಳಗಡೆ ಹೋದ್ರೆ ಒಂದು ರೂಮ್ ಸಿಗುತ್ತೆ. ನಿಮ್ಗೆ ಹೇಳಿದಲ್ವ ಕೆಳಗಡೆ ಬರ್ಬೇಕಾದ್ರೆ G+2.5 ಯಾಕೆ ಹೇಳಿದ್ವಿ ಅಂತ ಅಂದ್ರೆ ಹಾಫ್ ಅಲ್ಲಿ ಇದು ಜಸ್ಟ್ ಒಂದು ರೂಮ್ ಮತ್ತೆ 2 ರೂಮ್ ಬರುತ್ತೆ.
ನೋಡಿ ಇವಾಗ ಯಾರಾದರೂ ಇಲ್ಲಿ ಗೆಸ್ಟ್ ರೂಮ್ ಅಂತಂದ್ರೆ ಅವ್ರು ಇಲ್ಲಿ ಉಳ್ಕೊಂಡ್ರು ಕೂಡ ಅವ್ರು ಯೂಸ್ ಮಾಡೋದಕ್ಕೆ ಎಲ್ಲೋ ಆಚೆ ಕಡೆ ಹೋಗಿ ವಾಶ್ರೂಮ್ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಒಂದು ವಾಶ್ರೂಮ್ ಕೂಡ ಕೊಟ್ಟಿದ್ದೀವಿ. ಇಲ್ಲಿಗೂ ಅಷ್ಟೇ ನಾವು ಯಾವುದೇ ರೀತಿ ಏನು ಸ್ವಿಚ್ಚಲ್ಲಿ ಅಥವಾ ಒಂದು ಕಂಪ್ನಿಗಳಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ಇಲ್ಲಿಗೂ ಸ್ವಿಚ್ ಪ್ಲೇಟ್ ಎಲ್ಲ ಬಂದ್ಬಿಟ್ಟು ಲಿಶಾನೆ, ಫುಲ್ ಬಿಲ್ಡಿಂಗಿಗೆ ಸ್ವಿಚ್ ಪ್ಲೇಟ್ ಎಲ್ಲ ಬಂದು ಲಿಶಾ ಕಂಪ್ನಿದೇ ಯೂಸ್ ಮಾಡಿದ್ದೀವಿ. ಯಾವುದು ಬಾಡಿಗೆ ಮನೆ, ಒಂದು ಸ್ವಂತ ಮನೆ ಆ ಥರದ್ದು ಯಾವುದು ಇದು ಡಿಫ್ರೆನ್ಸ್ ಮಾಡಿರೋಂಥದ್ದಲ್ಲ. ಎಲ್ಲದಕ್ಕೂ ಲಿಶಾ ಮತ್ತೆ ಜಾಗ್ವಾರ್ದನ್ನೇ ಯೂಸ್ ಮಾಡ್ಕೊಂಡು ಕ್ವಾಲಿಟಿ ಫಿಟ್ಟಿಂಗ್ಸೇ ಕೊಟ್ಟು ಕ್ವಾಲಿಟಿ ಐಟಮೇ ಕೊಟ್ಟು ಕಾಸ್ಟ್ ಕಟಿಂಗ್ ಮಾಡಿರಿ. ಹೌದು ಸರ್. ಅಂದರೆ ಉತ್ತಮ ಬಾಳಿಕೆನೂ ಹೌದು. ಸೊ ಯೂಸೇಜ್ ಮಾಡ್ತಾ ಏನೂ ಹಾಳಾಗಲ್ಲ, ಒಳ್ಳೆ ಬ್ರ್ಯಾಂಡ್ ಯೂಸ್. ಹೌದು. ಮತ್ತು ಮೇಂಟೆನೆನ್ಸ್ ಕೂಡ ಬರೋದಿಲ್ಲ. ಇವಾಗ ನಾವು ಬೇರೆ ಇವಾಗೆಲ್ಲ ಕಾಂಪ್ರಮೈಸ್ ಮಾಡಿಬಿಟ್ಟು ಯಾವುದೋ ಒಂದು ಸ್ವಲ್ಪ ಅಂದರೆ ಕಮ್ಮಿದು ಕಂಪ್ನಿ ತೊಗೊಂಡ್ಬರ್ತೀವಿ ಅಂದರೆ ಅದು ಮೇಂಟೆನೆನ್ಸ್ ಜಾಸ್ತಿ ಹೋಗುತ್ತೆ, ಡ್ಯಾಮೇಜ್ ಲೈಫ್ ಟೈಮ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ಇಲ್ಲಿಂದ ಮೇಲ್ಗಡೆ ಕೂಡ ನಿಮ್ಗೆ ಒಂದು ಟ್ಯಾಂಕ್ ರೂಮ್ ಸಿಗುತ್ತೆ ಇಡೀ ಬಿಲ್ಡಿಂಗ್ ಇರೋದಕ್ಕೋಸ್ಕರ. ಸೊ ಇದನ್ನ ನೋಡಿ, ಇದು MSL ಕೂಡ ನಾವು ಐಡಿಯಾ ಮಾಡಿ ಫೋಲ್ಡಬಲ್ ಮಾಡಿದ್ದೀವಿ. ಸೊ ಇದು ಹಿಂಗಿರುತ್ತೆ, ಬೇಕಾದಾಗ ನಾವು ಓಪನ್ ಮಾಡ್ಕೊಬೋದು. ನೈಸ್ ಸರ್. ಸ್ಪೇಸ್ ಸೇವಿಂಗು. ಸ್ಪೇಸ್ ಸೇವಿಂಗು. ಇದು ಮೇಲ್ಗಡೆಗೆ ಹೋಗ್ಬೇಕಾದ್ರೆ ಮಾತ್ರ ಈ ಥರ ಮಾಡ್ಕೊಬೋದು. ಬೇಡ ನಾವು ಮೇಲ್ಗಡೆಗೆ ಹೋಗ್ತಿಲ್ಲ ಅಂದಾಗ ಫೋಲ್ಡ್ ಮಾಡಿ ಮಾಮೂಲಿ ಒಂದು ಸೈಡಲ್ಲಿ ಇದು ಮಾಡ್ಬೋದು. ಫುಲ್ ಟೆರೆಸ್ನ ಯೂಸ್ ಮಾಡ್ಕೊಬೋದು. ಮಲ್ಟಿಪಲ್ ರೀಸನ್ಗೋಸ್ಕರ ಇದು ಮಾಡಿರೋದು. ಇದು ಫೋಲ್ಡ್ ಆಗುತ್ತೆ, ಫೋಲ್ಡ್ ಆಗುತ್ತೆ. ಫೋಲ್ಡ್ ಆಗಿ ಗೋಡೆ ಪಕ್ಕಕ್ಕೆ ತೊಗೊಂಡೋಗ್ಬಿಟ್ಟು ಈ ಥರ ಇದು ಮಾಡ್ಬೋದು. ಸೊ ಯಾರು ಲೇಡೀಸ್ ಬೇಕಾದರೂ ಇದನ್ನೆಲ್ಲ ಹೌದು ವೇಟ್ಲೆಸ್ ಕೂಡ ಬರುತ್ತೆ. ಯಾರು ಲೇಡೀಸ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ಕೊಂಡು ಇದು ಮಾಡ್ಕೊಬೋದು. ಮೇಲ್ಗಡೆ ಹೋದ್ರೆ ನಿಮ್ಗೆ ಒಂದು ಟ್ಯಾಂಕ್ ರೂಮ್ ಸಿಗುತ್ತೆ. ಮತ್ತು ಅಲ್ಲಿ ಬಂದರೆ ನಿಮಗೆ ಫ್ಯಾಮಿಲಿ ಇದ್ರದ್ದು ಗಾರ್ಡನ್ ಸ್ಪೇಸ್ ಥರ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀವಿ. ಅದು ಕೂಡ ಅಷ್ಟೇ ಅವರಲ್ಲಿ. ಇದು ಕೂಡ ಅಷ್ಟೇ. ನಾವು ಯಾವುದು ಆಚೆ ಕಡೆಯಿಂದ ತೊಗೊಂಬಂದು ಮಾಡಿರೋದಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೇ ಇಲ್ಲ. ಇದೆಲ್ಲನೂ ಸಿವಿಲಲ್ಲೇ ಮಾಡಿರೋಂಥದ್ದು. ಈ ಬ್ಯಾಂಡ್ಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಇದನ್ನೇ MSL ಮಾಡಿಸ್ತೀವಿ ಅಂತಂದರೆ ಮೋರ್ ದೆನ್ ಬಜೆಟ್ ಹೋಗಿರೋದು. ಸೊ ಅದನ್ನೆಲ್ಲ ನಾವು ಸಿವಿಲಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಈ ಮಿಡಲ್ ಪೋರ್ಷನಿಗೆ ಮಾತ್ರ MSL ಮಾಡ್ಕೊಂಡು ಒಂದು ಗ್ಲಾಸ್ ಹಾಕಿ ಕೊಟ್ಟಿದ್ದೀವಿ. ಇಲ್ಲಿ ಅವ್ರು ಕುಂತ್ಕೊಂಡು ಒಂದು ಪಾರ್ಟಿ ವೈಬ್ ಏನಾದರೂ ಮಾಡ್ಕೊಂಡು ಇದು ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಇರ್ಬೋದು. ಇದು ಬಂದ್ಬಿಟ್ಟು ರೈಲಿಂಗ್ಸ್ ಕೂಡ ಅಷ್ಟೇ ಎಲ್ಲ MSL CNC ಡಿಸೈನ್ಗೆ ಹೋಗ್ತಾರೆ. ಬಟ್ MS ಪ್ಲೇಟಲ್ಲೇ ಕಟ್ಟಿಂಗು ಮಾಡ್ಬಿಟ್ಟು ಕೊಟ್ಟಿರೋದು. ಅಂದರೆ ಎಲ್ಲೆಲ್ಲಿ ಕಾಸ್ಟ್ ಕಟಿಂಗ್ ಆಗಬೇಕು. ಸೊ ನೋಡ್ತಕ್ಕಂಥವ್ರಿಗೆ ಆಲ್ರೆಡಿ ಸುಮಾರು ವಿಡಿಯೋ ನೋಡಿರ್ತಾರೆ. ಈ ವಿಡಿಯೋದಲ್ಲೂ ಸ್ವಲ್ಪ ನಾಲೆಡ್ಜ್ ಬಂದಿರುತ್ತೆ, ಈ ಥರ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಅದೊಂದು ರೂಮ್ ಮಾಡಿರೋದಾಗಿರ್ಬೋದು, ಮತ್ತೆ ಸೆಕೆಂಡ್ ಫ್ಲೋರಲ್ಲಿ ರೂಮ್ಗಳು ಮಾಡಿರೋದಾಗಿರ್ಬೋದು, ಮತ್ತೆ ಆ ಟೈಲ್ಸ್ಗಳು ಯೂಸ್ ಮಾಡಿರೋದು, ಮತ್ತೆ ವಾಲ್ ಪೇಪರು ಪ್ರತಿಯೊಂದು ಕೂಡ ಕಾಸ್ಟ್ ಕಟ್ಟಿಂಗೆ. ಹೌದು. ಸೊ ಇಲ್ಲೂ ಕೂಡ ಬೇಕಾದಂಗೆ ಖರ್ಚು ಮಾಡಿರೋದು ನೋಡಿದೀವಿ ಅಲ್ವಾ? ಅಷ್ಟೇ ಅನ್ಕೊಂಡ್ರೆ CR ಲೆಕ್ಕಾಚಾರಕ್ಕೆ ಹೋಗುತ್ತೆ ಅಲ್ವಾ? ಸ್ವಲ್ಪದ್ರಲ್ಲೇ ಉಳಿಸ್ಕೊಂತ ಹೋದ್ರೆ ಅದೇ ಲಕ್ಷ ಕೋಟಿ ತಕ್ಕನೂ ಹೋಗ್ಬಿಡುತ್ತೆ. ಸೊ ಅದ್ರಲ್ಲಿ ಉಳಿಸ್ಕೊಂಡು ಮಾಡಿರೋಂಥ ಪ್ರಾಜೆಕ್ಟ್ ಇದು. ಸೊ ಅದೆಲ್ಲ ತೋರಿಸಿದ್ವಿ. ಫೈನಲ್ ಆಗಿ ಈಗ ಮೇಲ್ಗಡೆ ಟಾಪ್ ಫ್ಲೋರ್ ಒಂದು ಹೋಗ್ಬಿಡೋಣ. ಎಲ್ಲ ಫಿನಿಶಿಂಗ್ ಮಾಡಿದ್ವಿ, ಇದನ್ನು ಒಂದು ತೋರಿಸ್ಬಿಡ್ತೀವಿ ನಿಮಗೆ. ಸರ್ ಇಲ್ಲಿಗೆ ಬಂದರೆ ನೋಡಿ, ನಾವು ಕೆಳಗಡೆ ಜಾಗನ ಯುಟಿಲೈಸ್ ಮಾಡೋದಕ್ಕೋಸ್ಕರ ಎಲ್ಲ ಸೋಲಾರು ಎಲ್ಲನೂ ಇಲ್ಲಿ ಫಿಟ್ ಮಾಡ್ಕೊಂಡು ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಫಿಟ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿ ನಾವು ಅದನ್ನದರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ಇಲ್ಲೇನಿದ್ರು ನಮ್ಮದು ಬಿಲ್ಡಿಂಗಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೋಸ್ಕರ ಟ್ಯಾಂಕು ಮತ್ತು ಸೋಲಾರ್ ಇಲ್ಲೇ ಫಿಟ್ ಮಾಡಿಕೊಂಡು, ನೀವು ಏನು ಕೆಳಗಡೆ ನಾವು ಏನು ತೋರಿಸ್ತಿದ್ದೀವಿ ಬೆಳಕಿನ ಮನೆ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಸ್ಕೈಲೈಟ್ ಪ್ರಾವಿಷನ್ ನಾವು ಇಲ್ಲಿಂದನೇ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ನೀವು ಒಳ್ಳೆ ಗೇಜಿಂದ ಒಳ್ಳೆ ಥಿಕ್ನೆಸ್ಸಿಂದ ಹಾಕಿದ್ದೀವಿ. ಇಲ್ಲಿ ಏನೇ ಬಂದರೂ ಮೇಂಟೆನೆನ್ಸ್ ಆಗೋದು ಕೂಡ ಇದ್ರ ಮೇಲೆ ಕೂಡ ವಾಕ್ ಮಾಡ್ಬೋದು. ನೀವು ವಾಕ್ ಮಾಡಿ ಸರ್, ಇದ್ರ ಮೇಲೆ ನೀವು ಆರಾಮಾಗಿ ಏನಾಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಹೌದು. ಈಗ ಬೆಳಕೇನೋ ಬರುತ್ತೆ ಅಂತ ಬಿಟ್ಬಿಡ್ತೀವಿ, ಈ ಮಳೆ ಬರ್ತಾ ಇರುತ್ತೆ, ಮತ್ತೆ ಪಕ್ಷಿಗಳು ಬರ್ತವೆ, ಧೂಳು ಕಸ ಎಲ್ಲ ಬರುತ್ತೆ. ಅದು ಯಾವುದು ಬರಬಾರ್ದು, ಟ್ರಾನ್ಸ್ಪರೆಂಟ್ ಆಗಿ ಬರೀ ಬೆಳಕು ಬರಬೇಕು ಅಂತೇಳಿ ಒಂದು ಗ್ಲಾಸ್ ಹಾಕಿದ್ರೆ ಅದು ಕೂಡ ಒಂದು ಕ್ವಾಲಿಟಿ ಗೇಜ್ ಇರ್ತಕ್ಕಂಥ ಗ್ಲಾಸ್ನ ಯೂಸ್ ಮಾಡಿದ್ದೀವಿ ಸರ್. ಖಂಡಿತ ಹೌದು ಸರ್. ನೈಸ್. ಸೊ ಬಿಸಿಲಿಗೆ ಏನಾದರೂ ಹೊಡಿಯೋದು ಸೀಳೋದು ಇಲ್ಲ ಸರ್, ಆ ಥರ ಪ್ರಾಬ್ಲಮ್ ಎಂಥದ್ದು ಆಗಲ್ಲ. ಟಫನ್ ಗ್ಲಾಸ್ ಇರುತ್ತೆ, ಯಾವುದು ಅದ ರೀತಿ ಯಾವುದೇ ಡ್ಯಾಮೇಜ್. ಇವಾಗ ನೀವು ವಾಕೆ ಮಾಡ್ತಿದ್ದೀರಲ್ವ ಸರ್, ಅದಕ್ಕಿಂತನೂ ಏನು ಗಾಳಿ ಬೆಳಕೋದು ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದು ಟ್ಯಾಂಕು 2000 ಲೀಟರ್ ಇದೆ ಕೆಳಗಡೆ. ಹೌದು ಸರ್, ಇದು 2000 ಲೀಟರ್ ಇದೆ. ಅದು ಬಂದ್ಬಿಟ್ಟು ಸೋಲಾರ್ಗೋಸ್ಕರ ಬಂದ್ಬಿಟ್ಟು ಸೋಲಾರು ಮತ್ತು ಟ್ಯಾಂಕ್ ವೈಟ್ ವೇರಿಯನ್ಸ್ ಇರಬೇಕಂತ ಅಂದ್ಬಿಟ್ಟು ಪ್ಲಾನ್ ಮಾಡಿಬಿಟ್ಟು 500 ಲೀಟರ್ ಬಂದ್ಬಿಟ್ಟು ಸೋಲಾರಿಗೆ ಮಾತ್ರ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಡೀ ಬಿಲ್ಡಿಂಗಿಗೆ 2000 ಲೀಟರ್ ಪ್ರಾವಿಷನ್ ಟ್ಯಾಂಕ್ ಕೊಟ್ಟಿದ್ದೀವಿ. ಬೋರ್ ಬೋರ್ ಇಲ್ಲ ಸರ್, ಬೋರ್ ಏನಿಲ್ಲ. ಮಾಮೂಲಿ ಲೇಔಟ್ ವಾಟರ್ ಯೂಸ್ ಮಾಡ್ಕೊಂಡೆ ಬಿಲ್ಡಿಂಗ್ ಇದು ಮಾಡ್ತಾ ಇರೋದು. ಸೊ ಹಾಗಾಗಿ 2000 ಲೀಟರ್ ಸೇಫ್ಟಿ ಪರ್ಪಸ್ ಇಟ್ಕೊಂಡಿದ್ದೀವಿ ಸರ್. ಸೊ ನಾವು ಓಪನ್ ಟೆರೆಸಲ್ಲಿ ಏನು ನೋಡಿದ್ವಿ ಅದು ಇಲ್ಲಿನ ನೋಡಿದ್ರೆ ನಿಮ್ಗೆ ನೋಡಿ ಆ ಥರ ಕಾಣಿಸುತ್ತೆ ಅಂತ. ಇದು ಟಾಪ್ ವ್ಯೂ, ಇದು ಟಾಪ್ ವ್ಯೂವಲ್ಲಿ ಈ ಥರ ಕಾಣಿಸುತ್ತೆ. ಇನ್ನು ಗಾರ್ಡನ್ಗಳು ಹಾಕ್ಬೋದಿದೆ, ಅದನ್ನ ನಾವು ಉಕ್ಕುಳು ಪ್ರಾವಿಷನ್ ಕೊಟ್ಟಿದ್ದು ನೋಡಿ, ಅಲ್ಲೆಲ್ಲ ಇಲ್ಲಿ ಇತ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು ಈಸಿಯಾಗಿ ಗ್ಲಾಸ್ನ. ಹೌದು ಖಂಡಿತ. ಸೊ ಇದ್ರ ಮೇಲೆ ಕೂಡ ವಾಕ್ ಮಾಡಿದ್ರೆ ಏನೂ ಆಗಲ್ಲ. ಏನೂ ಆಗಲ್ಲ ಸರ್, ವಾಕ್ ಮಾಡಿದ್ರೆ ಏನಾಗೋದಿಲ್ಲ. ಇದು ಬರುತ್ತೆ. ಸೊ ನೋಡಿದ್ರಲ್ವಾ, ಸೊ ಬೆಳಕಿನ ಮನೆ ಅಂತಾನೆ ಕರಿಬೋದು ಇದನ್ನ. ಸೊ ಈ ಮನೆನ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರು RCC ಕನ್ಸ್ಟ್ರಕ್ಷನ್ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಎಷ್ಟು ಕ್ವಾಲಿಟಿ ಕೊಟ್ಟು ಮಾಡಿದ್ದಾರೆ, ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. 66 ಲಕ್ಷದಲ್ಲಿ G+2.5ನ ಕಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಶರತ್ ಅವ್ರು ತಿಳಿಸ್ಕೊಟ್ರು. ಇಷ್ಟೊತ್ತೆಲ್ಲ ನೋಡಿದ್ವಿ. ಸೊ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ ಸರ್.
ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ತುಂಬ ಜನ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ನಮಗೂ ಕೂಡ ಇದೇ ಥರ ಮನೆ ಕಟ್ಟಿಸ್ಬೇಕು ಮತ್ತು ಇದಕ್ಕಿಂತ ಒಂದು ಕಡಿಮೆ ಬಡ್ಜೆಟಲ್ಲೂ ಕಟ್ಟಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ನಿಮ್ಮ RCC ಕನ್ಸ್ಟ್ರಕ್ಷನ್ ಯಾವಾಗಲೂ ಹೌದು ಸರ್, ಸಪೋರ್ಟಿಂಗ್ ಆಗಿರುತ್ತೆ. ಹೌದು ಸರ್. ಬೆಂಗಳೂರಲ್ಲಿ ಸುಮಾರು ಕಂಪ್ನಿಗಳು ಇರ್ಬೋದು, ಸುಮಾರು ಪ್ರಾಜೆಕ್ಟ್ ಮಾಡ್ತಾ ಇರ್ಬೋದು. ಬಟ್ RCC ಇವತ್ತು ಈ ಒಂದು ಪೊಸಿಷನ್ಗೆ ಬರೋದಕ್ಕೆ ನಮ್ಮ RCC ಅವರು ವಿತ್ ಬಜೆಟು, ಅವ್ರ ರಿಕ್ವೈರ್ಮೆಂಟು, ವಿತ್ ಫಿನಿಶಿಂಗ್ಸು ಮಾಡಿಕೊಡೋದ್ರಿಂದನೇ ಈ ಒಂದು ಪೊಸಿಷನ್ಗೆ ಬರೋಕ್ಕೆ ಸಾಧ್ಯ. ನಮ್ದು ಇವಾಗ ಆಲ್ರೆಡಿ ಇಂಥ ಕಾಂಪಿಟೇಷನ್ಸ್ ಬ್ಯಾಂಗ್ಳೂರಲ್ಲಿ 500+ ಪ್ರಾಜೆಕ್ಟ್ ಹೋಗ್ತಾ ಇದ್ದೀವಿ, 300+ ಸ್ಟಾಫ್ಸ್ ಇದ್ದಾರೆ. ಸೊ ಅದಕ್ಕೆಲ್ಲನೂ ಬಂದ್ಬಿಟ್ಟು ಇದೇ ಕಾರಣ, ಏನೋ ಒಂದು ಅವ್ರ ರಿಕ್ವೈರ್ಮೆಂಟ್ನ ಹಿಂದಿ ಬಜೆಟ್ ಒಳಗಡೆ ಮಾಡ್ಕೊಡೋದೇ ನಮ್ಮ RCC ಕನಸು. ಅದು ಒಬ್ಬ ಕಸ್ಟಮರ್ ಕನಸಾಗಿರೋ ನಮ್ಮ RCC ಕನಸು ಕೂಡ ಅದೇನೆ, ಒಬ್ಬ ರಿಕ್ವೈರ್ಮೆಂಟ್ ಪರ್ಸನ್ಸ್ಗೆ ರಿಕ್ವೈರ್ಮೆಂಟ್ ಆಗಿ ಹಿಂದಿ ಬಜೆಟಲ್ಲಿ ಕಟ್ಕೊಡ್ಬೇಕಂದ್ರೆ ನಮ್ಮ RCC ಕನಸು ಕೂಡ. ಸೊ ಅದ್ರ ಪ್ರಕಾರನೇ ಮಾಡಿ ಅದ್ರ ಪ್ರಕಾರ ಇವತ್ತು ಈ ಸ್ಟೇಜ್ವರೆಗೂ ನಮ್ಮ RCC ಬಂದಿದೆ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಪ್ಲ್ಯಾನಲ್ಲಿದ್ದರೆ RCC ಕನ್ಸ್ಟ್ರಕ್ಷನ್ನ ಒಂದು ಸರಿ ಭೇಟಿಯಾಗಿ ನಿಮಗೆ ಪೂರ್ತಿ ಡೀಟೇಲ್ಸ್ನ ಕೊಟ್ಬಿಡ್ತಾರೆ. ಸೊ ಇನ್ನೂ 4 ಕಡೆ ವಿಚಾರಿಸಿ, ತೊಂದರೆ ಇಲ್ಲ. ನಿಮಗೆ ಕ್ವಾಲಿಟಿ ಮತ್ತು ಕಾಸ್ಟ್ ಕಟ್ಟಿಂಗ್ ಅಂತ ಬಂದರೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ RCC ಕನ್ಸ್ಟ್ರಕ್ಷನ್. ಸೊ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.